ನೀವು ವಿಡಿಯೋ ಬಂದು ಹೇಳಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡಿ ನಿಮ್ಮ ಸೌಕರ್ಯ ಆದರೆ, ಇಲ್ಲ ಅಂದರೆ ಆಡಿಯೋನಲ್ಲೇ. ಆಡಿಯೋಲ್ಲ ಹೇಳ್ತೀನಿ ಸರ್, ಮೊಬೈಲಲ್ಲಿ ಕೇಳ್ತಾ ಇದ್ದೀನಿ. ಸೊ ಇದು ಹಂಗೆ ಮೊಬೈಲ್ ಮಾಡಿ, ಎಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಹಾಗೆ ಮಾಡಿ, ಹಾಗೆ ಮಾಡಿ. ಸೊ ಇದು ನನ್ನ ಫ್ರೆಂಡ್. ನೀವು ಮೊದಲು ಅದೇ ಹೇಳಿಬಿಟ್ಟು ಶುರು ಮಾಡಿ ನಿಮಗೆ. ಓಕೆ. ನನ್ನ ಫ್ರೆಂಡ್ ಈ ಥರ ರಾಮಾಯಣನ ಇಂಟರ್ಪ್ರಿಟ್ ಮಾಡಿದ್ರು. ಆ್ಯಕ್ಚುಲಿ ಅವ್ರ ಹತ್ರ ಸ್ವಲ್ಪ ಶ್ಲೋಕಗಳು ಅವರೆಲ್ಲ ಚೆನ್ನಾಗಿ ಬರುತ್ತೆ, ಅದೆಲ್ಲ ಕಲ್ತ್ಕೊತಾ ಇದ್ದೀನಿ. ಸೊ ಅವಾಗ ಅವ್ರು ಇದನ್ನ ಹೇಳಿದ್ರು ನನಗೆ. ರಾಮ ಅಂದ್ರೇ ಒಬ್ಬ ಸಾಧಕನಾಗಿ ತೋರಿಸಿದ್ರು ಅವರು. ರಾಮ ಫಸ್ಟೇನೆ ಈ ಯೋಗ ವಾಸಿಷ್ಠ್ಯ ಅಂಥದ್ದೆಲ್ಲ ತಿಳ್ಕೊಂಡಿದ್ದ. ಸೊ ಅವನಿಗಾಗ್ಲೇ ವೈರಾಗ್ಯ ಇತ್ತು. ಹೆಂಗಿತ್ತು ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಥರ ಇತ್ತು. ಸೊ ಆ ರಾಮನ್ಗೆ ಸೀತೆ ಸಿಕ್ಕಿದ್ಲು. ಸೀತೆ ಅಂದ್ರೇನೆ ಮೀನಿಂಗೇ ಸ್ಯಾನ್ಸ್ಕ್ರಿಟಲ್ಲೇ ತುಂಬ ಶಾರ್ಪ್ ಅಂತೆ. ಅದಕ್ಕೆ ಶಾರ್ಪ್ ಆಗಿರೋ ನಾಗೇಟಿ ಇದಕ್ಕೆ ನೇಗಿಲಿಗೆ ಸಿಕ್ಕಿದ್ದು ಸೀತೆ. ಆ ಬ್ರಹ್ಮವಿದ್ಯೆ ಅನ್ನೋದು ಅಷ್ಟು ಸೂಕ್ಷ್ಮವಾಗೇ ತೀಕ್ಷ್ಣವಾಗೇ ಇರುತ್ತೆ. ಸೊ ರಾಮ ರೆಡಿ ಇದ್ದ. ಸೊ ಆ ಬ್ರಹ್ಮವಿದ್ಯೆನ ಇಟ್ಕೊಂಡ, ಅಂದ್ರೆ ಮದ್ವೆ ಆದ. ಅಷ್ಟೊತ್ತಿಗಾಗ್ಲೇ ಅವನಿಗೆ ವೈರಾಗ್ಯ ಫುಲ್ ಇತ್ತು ರಾಮನ್ಗೆ. ಎಷ್ಟು ಮಟ್ಟಿಗೆ ಬ್ರಹ್ಮವಿದ್ಯೆನ ಬಿಡದೆ ಹಂಗೆ ಇಟ್ಕೊಂಡ, ಆ ವಿದ್ಯೆನೇ ಇಟ್ಕೊಂಡ. ಅವನು ಕೊನೆಗೆ ಆ ಊರೆಲ್ಲ ಅಯೋಧ್ಯೆ ಬಿಟ್ಟು ಹೋಗ್ಬೇಕಾದ್ರೂ ದಶರಥ ಅಂದ್ರೆ ವ್ಯಾಮೋಹ, ಆ ಮಗ ಅಂತ ಎಷ್ಟು ಮೋಹ ಇದ್ರು ಅದನ್ನೆಲ್ಲ ಬಿಟ್ಟು ಕರ್ಕೊಂಡು ಹೋದ. ಎಲ್ಲಿ ಹೋದ್ರು ರಾಮನ್ಗೆ ಏನೇ ಬಂದ್ರು ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಆ ವಿದ್ಯೆ ಮಾತ್ರನೇ ಬೇಕಿತ್ತು. ವಿದ್ಯೆನ ಕೈಯಲ್ಲೇ ಇಟ್ಕೊಂಡಿದ್ದ. 1 ಸೆಕೆಂಡ್ ಯಾಮಾರ್ದ ಅಷ್ಟೇ ಜಿಂಕೆನ್ ನೋಡಕ್ಕೆ. ಸೊ ಆ ವಿದ್ಯೆನ ಮತ್ತೆ ನನ್ನ ದಶರಥ ರಾವಣ ಎತ್ಕೊಂಡು ಹೋಗ್ಬಿಟ್ಟ. ರಾವಣ ಅಂದ್ರೆ ಮತ್ತೆ 10 ತಲೆ ಇರೋನಂದ್ರೆ ನಂದು 10 ಜ್ಞಾನೇಂದ್ರಿಯ, ಪಂಚೇಂದ್ರಿಯ, ಮತ್ತೆ ನಾನು ಅನ್ನೋ ಅಹಂಕಾರ ಅಷ್ಟೇ. ಎಲ್ಲ ನಾನು ನಂದು ಅಂತ ಇರ್ತಾನೆ ರಾವಣ. ಎತ್ಕೊಂಡು ಹೋಗ್ಬಿಟ್ಟ. ಇನ್ನ ಆ ವಿದ್ಯೆ ಇಲ್ಲ ಅಂದ್ರೆ ಎಷ್ಟು ಅತ್ತ ಅಂದ್ರೆ ಅಷ್ಟು ಒದ್ದಾಡ್ಬಿಟ್ಟ ಅವನು. ಬೇಕಿತ್ತು ಅವನ್ಗೆ, ಯಾಕೆಂದ್ರೆ ಅವನ್ಗೆ ಮೋಕ್ಷ ಬೇಕಿತ್ತು. ತತ್ವದಲ್ಲಿ ನಿಲ್ಲಕ್ಕ ಆ ವಿದ್ಯೆ ಬೇಕು ಅವನ್ಗೆ. ನಾನು ಅನ್ನೋ ಅಹಂಕಾರನೇ ಆ ವಿದ್ಯೆನ ಎತ್ಕೊಂಡು ಹೋಗ್ಬಿಟ್ಟು. ಸೊ ಅವಾಗ ಏನ್ ಮಾಡ್ತಾನೆ ರಾಮ, ಹತ್ತು ಕೊನೆಗೆ ಅದನ್ನ ಹೆಂಗ್ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ, ಅವನ್ ಮನ್ಸಲ್ಲೇ ನಾವ್ ಏನೇ ಸಾಧಿಸ್ಬೇಕಂದ್ರೂ ನಮ್ ಮನ್ಸಿಂದಾನೇ ಸಾಧಿಸ್ಬೇಕು. ಏನೇ ಮಾಡ್ಬೇಕಂದ್ರೂ ಮನ್ಸಿಂದಾನೇ ಮಾಡ್ಬೇಕು. ಮನ್ಸ್ನ ಕೋತಿಗಳಿಗೆನೆ ಹೋಲ್ಸೋದು ಆಕ್ಚುಲಿ. ಒಂದು ಯೋಚನೆಯಿಂದ ಇನ್ನೊಂದು ಯೋಚನೆಗೆ, ಒಂದ್ ಯೋಚನೆಯಿಂದ ಇನ್ನೊಂದು ಯೋಚನೆಗೆ ಹೋಗ್ತಾ ಇರುತ್ತೆ. ಆ ಕೋತಿ ತರ ಇರೋ ಮನ್ಸುಗಳಲ್ಲೇ ಆ ವಾಲ್ತಾ ಇರೋ ಅಂತ ಕೆಟ್ಟ ಯೋಚನೆನ ಫಸ್ಟ್ ಸಾಯಿಸ್ಬಿಟ್ಟ ರಾಮ. ಸಾಯಿಸ್ಬಿಟ್ಟು ನೆಕ್ಸ್ಟ್ ತಕ್ಷಣ ಒಂದು ಎಷ್ಟು ಸ್ಟ್ರಾಂಗ್ ಯೋಚನೆ, ಅದು ಬ್ರಹ್ಮ ವಿದ್ಯೆನ ಮತ್ತೆ ಹುಡುಕಿ ತಂದ್ಕೊಡೋ ಅಷ್ಟು ಸ್ಟ್ರಾಂಗ್ ಯೋಚನೆನ ಇಟ್ಕೊಂಡ. ಅದ್ರ ಮೂಲಕ ಅದನ್ನ ಮತ್ತೆ ಪಡೆದ. ಅದು ನಾನು ಅನ್ನೋ ಅಹಂಕಾರನ ಸಾಯಿಸ್ದ. ಅದನ್ನ ಜೊತೆಲೇ ಇಟ್ಕೊಂಡ್ ಬಂದ, ಮತ್ತೆ ಸೀತೆನ್ ಜೊತೆಲೇ ಕರ್ಕೊಂಡ್ ಬಂದ. ಎಷ್ಟು ಸಾಧನೆ ಮಾಡ್ದ ಎಲ್ಲ ಅರ್ಥ ಆದಾಗ ರಾಮ ಕೊನೆಗೆ ಆ ವಿದ್ಯೆನ್ ಕೂಡ ಬಿಟ್ಟ. ಎಲ್ಲ ಬಿಟ್ಬಿಟ್ಟ. ಲಾಸ್ಟ್ ಅಲ್ಲೇ ಎಲ್ಲ ಬಿಟ್ಬಿಟ್ಟು ವೈಕುಂಠಕ್ಕೆ ಹೋದ, ಅಂದ್ರೆ ಮೋಕ್ಷಕ್ಕೆ ಹೋಗ್ಬಿಟ್ಟ ರಾಮ. ಅದಕ್ಕೆ ಸೀತೆನೂ ಬಿಟ್ಬಿಟ್ಟ ಲಾಸ್ಟ್ ಅಲ್ಲೇ. ಅಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ ಸೀತೆನೂ ಬಿಟ್ಟು ಒಬ್ಬ ಸಾಧಕನಾಗಿ ಹೇಳಿದ್ರು ಈ ತರ. ನಂಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ಸರ್. ಚೆನ್ನಾಗಿದೆ, ವೆರಿ ಗುಡ್. ರಾಮಾಯಣ ಅಂತಂದರೆ ಈ ಅರ್ಥ ಮಾಡ್ಕೋಬೇಕಿಲ್ಲ. ರಾಮನ ಸಾಧಕನಾಗಿ ತಗೊಂಡಾಗ, ನಾವು ರಾಮನ ಸ್ಥಾನದಲ್ಲಿ ಸಾಧಕನಾಗಿದ್ದಾಗ ರಾಮನಿಗೆ ಈ ಯೋಗ ವಸಿಷ್ಠ ಎಲ್ಲ ಗುರುಗಳು ಹೇಳಿದ ಮೇಲೆ ಎಷ್ಟು ವಿರಕ್ತಿ ಬಂದ್ಬಿಡ್ತು ಅಂದರೆ, ನನಗೆ ಪ್ರಪಂಚ ಬೇಡ, ಮದುವೆ ಬೇಡ, ರಾಜ್ಯ ಬೇಡ, ನಾನು ಅಂತ ಅಲ್ಲಿ ಅಷ್ಟು ವೈರಾಗ್ಯ ಬಂದ್ಬಿಡುತ್ತಲ್ಲಿಗೆ. ಕೊನೆಗೆ ಎಲ್ಲ ಹೇಳಿ ಕೊನೆಗೆ ಅವನು ಮತ್ತೆ ಅಷ್ಟು ಅಂದರೆ, ಇವರು ಹೇಳಿದಾಗೆ ಸೀತೆ ಅಂತ ಅನ್ನೋದಷ್ಟು ಶಾರ್ಪ್ ಅಂತ. ಇಲ್ಲಿ ಮನಸ್ಸು ಶಾರ್ಪ್ ಅಂತಂತಂದರೆ, ನಮ್ಮ ಮನಸ್ಸು ಸಾಧನ ಚತುಷ್ಟ ಯೋಗ್ಯತೆ ಇರಬೇಕು. ಅಥವಾ ಬ್ರಹ್ಮ ಜಿಜ್ಞಾಸೆ ಅಂತ ಹೇಳ್ತೀವಲ್ಲ, ಅದಾದ ಮೇಲೆ ಕೊನೆಗೆ ಅವನು ಜಿಂಕೆಗೆ ಸೋತ. ಒಂದು ಸಾರಿ ಮೋಹ ಹೋಯಿತು ಅಂದರೆ ಅರ್ಥ ಏನು? ನಾವು ಕೊನೆ ಹಂತ ಸಾಧನೆಗಳು ಮಾಡ್ತಾ ಇದ್ದಾಗ ಯಾರ ಹತ್ರ ಆದರೂ ಒಬ್ಬರ ಹತ್ರ ಮಾತಾಡಿದ್ರೆ ಸಾಕು, ಮತ್ತೆ ಪ್ರಪಂಚದ ಕಡೆ ಬಂದ್ಬಿಡುತ್ತೆ. ಭಗವತ್ಪಾದರಿಂದ ಚೆನ್ನಾಗಿ ಹೇಳ್ತಾ ಇದ್ರು. ಅಥವಾ ನನಗೆ ಪ್ರಪಂಚದ ನೆನಪು ಬಂತು ಅಂದರೆ ಮತ್ತೆ ಹೋಯ್ತು, ತಿರ್ಗ ದರ ನನ್ನ ಕತ್ತಿನ ಪಟ್ಟಿ ಇಟ್ಟೆಂಡ್ಗೆ ಅಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಏಕಾಂತವಾಸ, ಮೌನ, ಯಾರ ಹತ್ರ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಿದ್ದು. ಅದಕ್ಕೆ ಒಂದು ಕತೆ ಹೇಳ್ತಾ ಇದ್ರು ಅವರು, ಇದಕ್ಕೆ ಹೊಂದೋ ಥರ ಕತೆ. ಏನದು? ಒಬ್ಬಳು ಅಜ್ಜಿ ಊರಿನಲ್ಲಿ ತುಂಬ ಮಾತಾಡ್ತಾ ಇದ್ದಿದ್ದ,
ಮಾತುಗಾರಿಲ್ಲ ಅವಳು. ಕೊನೆಗೆ ತುಂಬ ಮಾತಾಡ್ತಾಳೆ ಇವಳು, ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳಿ ಅಜ್ಜಿ ಹತ್ರ ಯಾರು ಮಾತಾಡಬೇಡಿ ಅಂತ ಹೇಳಿಬಿಟ್ಟಿದ್ರು. ಕೊನೆಗೆ ಎಲ್ಲರೂ ಮಾತಾಡೋದು ಬಿಟ್ಬಿಟ್ರು. ಅಜ್ಜಿ ಒಂದು ದಿನ ನೋಡಿದ್ಲು, 2 ದಿನ ನೋಡಿದ್ಲು, ಯಾರೂ ಮಾತಾಡ್ತಾ ಇಲ್ಲ. 3 ದಿನ ನೋಡಿದ್ಲು. ಇನ್ನು ನನಗೆ ಈ ಊರಿನಲ್ಲಿ ಏನು ಕೆಲಸ ಇದೆ ಅಂತ ಹೇಳಿ ತನ್ನ ಬಟ್ಟೆ ಗಿಟ್ಟೆ ಎಲ್ಲ ಒಂದು ಟ್ರಂಕ್ನಲ್ಲಿ ಹಾಕ್ಕೊಂಡು ಮನೆ ಮುಂದೆ ಬೀಗ ಹಾಕ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ಲು. ಬೀಗ ಹಾಕ್ತಾ ಇದ್ಲು. ಪಕ್ಕದ ಮನೆ ಹುಡುಗ, ಅಜ್ಜಿ ಎಲ್ಲಿ ಹೋಗ್ತೀಯಾ ಅಂದ. ಅವಳು ಇಮಿಡಿಯೇಟಾಗಿ ಬೀಗ ತೆಗೆದು, ನಾನು ಯಾಕೆ ಹೋಗಲಿ, ಮಾತಾಡೋಕ್ಕೆ ಸಿಕ್ಕದಿಯಲ್ಲ ಅಂತ ಹೇಳಿ ಬೀಗ ತೆಗೆದ್ಲು ಅಂತ ನಮ್ಮ ಕತೆ ಅದು ಹೇಳ್ತಾ ಇರೋದು. ಅಲ್ಲಿ ಸಾಧನೆ ಮಾಡುವ ಹಂತದಲ್ಲಿ ರಾಮ ಒಂದು ಕ್ಷಣ ಪ್ರಪಂಚದ ಕಡೆ ಬಂದಿದ್ದಕ್ಕೆ ಏನಾಯಿತು, ಇಷ್ಟೆಲ್ಲ ಆಗುತ್ತೆ ಕಾರಣ ಅಂತಂದ್ಬಿಟ್ಟು. ಕೊನೆಗೆ ನೀವು ಕೋತಿಗಳದ್ದು ಹೇಳಿದಿರಿ, ಅಷ್ಟರಲ್ಲಿ ಇವ್ರು ಯಾರ್ಯಾರೋ ಸೈಲೆಂಟ್ ಮೋಡ್ಗೆ ಹಾಕಲಿಲ್ಲ. ಅದು ಇನ್ನೊಂದ್ಸಾರಿ ಕೋತಿಗಳಲ್ವಾ ಸರ್, ಮನಸ್ಸಿನ ಆಲೋಚನೆಗಳೇ ಕೋತಿ ತರ, ಅಲ್ಲೊಂದು ಇಲ್ಲೊಂದು ಹಂಗಿರುತ್ತೆ. ಅದ್ರಲ್ಲೇ ಕೆಟ್ಟ ಆಲೋಚನೆ ಫಸ್ಟ್ ಸಾಯಿಸ್ಬಿಟ್ಟ ವಾಲಿನ. ಅದು ವಾಲ್ತಾ ಇದೆ ಅಲ್ಲೋ ಆ ಕಡೆನ ಈ ಕಡೆನ ಅನ್ನೋಂಗೆ, ಅದನ್ನ ಫಸ್ಟ್ ಸಾಯಿಸ್ಬಿಟ್ಟ. ಒಂದು ಸ್ಟ್ರಾಂಗ್ ಆಲೋಚನೆ ಇಟ್ಕೊಂಡ, ನಂಗೆ ಆ ಬ್ರಹ್ಮಜ್ಞಾನ ಆ ವಿದ್ಯೆ ಬೇಕೇ ಬೇಕು, ಅದು ನನ್ನ ಅಹಂಕಾರ ಮೀರಿ ಹೋಗಿ ನನಗೆ ವಾಪಸ್ ಬೇಕು ಅನ್ನೋ ಸ್ಟ್ರಾಂಗ್ ಆಲೋಚನೆ ಹನುಮಂತನ್ ಇಟ್ಕೊಂಡ. ಅದು ಹುಡುಕೊಡ್ತು ಮತ್ತೆ ಅವನಿಗೆ. ಹೌದು, ನಮ್ಮ ಮನಸ್ಸು ಕೋತಿಗೆ ಹೋಲಿಸ್ತಾರೆ, ಚಂಚಲ. ಫಸ್ಟ್ ಆಫ್ ಆಲ್ ಮನಸ್ಸು ಚಂಚಲ, ಇನ್ನು ಕೋತಿ ಮನಸ್ಸು ಇನ್ನೂ ಚಂಚಲ. ಅಂಥ ಕೋತಿಗೆ ಆಲ್ಕೋಹಾಲ್ ಕುಡಿಸಿದ್ದಾರಂತೆ, ಇನ್ನೆಷ್ಟು ಚಂಚಲ ಇರಬಾರ್ದು. ಆಲ್ಕೋಹಾಲ್ ಕುಡ್ಸೋಕ್ಕೆ ಮೊದಲು ಅದಕ್ಕೆ ಒಂದು ಇದು ಕಚ್ಚಿದೆ, ಜೇನುಳನೋ ಏನೋ ಕಚ್ಚಿದೆ, ಇನ್ನೆಷ್ಟು ರೆಸ್ಟ್ಲೆಸ್ ಆಗಬೇಕು. ಅಂಥ ಕೋತಿಗೆ ಆಲ್ಕೋಹಾಲ್ ಕುಡಿಸಿದ್ದಾರಂತೆ. ಇಷ್ಟು ಹೇಳ್ತಾರ ಮನಸ್ಸಿಗೆ. ಗಾಳಿನ ಕಟ್ಟಾಕ್ಬೋದು, ಮನಸ್ಸನ್ನ ಕಟ್ಟಾಕೋದು ಕಷ್ಟ ಅಂತ ಅರ್ಜುನ ಕಡೆ ಹೇಳ್ತಾನೆ. ಹಾಗೆ ಸೊ ನಮ್ಮಲ್ಲಿರೋವಂಥ ಕೆಟ್ಟ ಗುಣಗಳನ್ನ ಎಷ್ಟು ಚೆನ್ನಾಗಿದೆ, ಫಸ್ಟ್ ಅವನ್ನ ಫಿಲ್ಟರ್ ಮಾಡಿ ಒಳ್ಳೆ ಗುಣಗಳನ್ನೇ ಯೋಚನೆ ಮಾಡ್ಬೇಕು. ಇದು ಹೆಂಗೆ ಬರುತ್ತೆ, ನಮಗೆ ಕೆಟ್ಟ ಗುಣಗಳೇ ಬರಬಾರ್ದು, ಒಳ್ಳೆ ಗುಣ ಬರಬೇಕು ಅಂದರೆ ಕೆಲವು ವರ್ಷಗಳು ಇದೇ ವಿಚಾರಗಳು ಕೇಳ್ತಾ ಇರಬೇಕು, ಇದನ್ನೇ ಓದ್ತಾ ಇರಬೇಕು, ಇದನ್ನೇ ಹೇಳ್ತಾ ಇರಬೇಕು. ಹೀಗೆ ಮಾಡಿದ್ರೆ ಮತ್ತೆ ಅದು ಬರುತ್ತಂಗೆ ಒಳ್ಳೆ ಥಾಟ್ಸ್ ಬರುತ್ತೆ, ಒಳ್ಳೆ ಯೋಚನೆಗಳು ಬರುತ್ತೆ. ನಿಮ್ಗೆ ಎದ್ದಿದ ತಕ್ಷಣ ನೀವು ಏನು ಭಗವದ್ಗೀತೆನೋ ಅಥವಾ ಈ ಅವಸ್ಥಾತ್ರಯ ವಿಚಾರನೋ ಇವೆ ಅಥವಾ ಉಪನಿಷತ್ತುಗಳು ಏನೋ ನೆನಪಿಗೆ ಬರ್ತಾ ಇರಬೇಕು. ಆವಾಗ ಕೆಟ್ಟ ಯೋಚನೆಗಳೆಲ್ಲ ಹೋಗ್ಬಿಡುತ್ತೆ. ಕೊನೆಗೆ ಅಲ್ಲಿ ರಾವಣ ಅಂತನ್ನೋನು, ಅಹಂಕಾರ ಅಂತನ್ನೋನು, ಅವನು ಅಹಂಕಾರ ಇದ್ದರೆ ನಮ್ಮ ಮನಸ್ಸನ್ನ ಎಳ್ಕೊಂಡು ಹೋಗ್ಬಿಡುತ್ತೆ ಮತ್ತೆ ಪ್ರಪಂಚದ ಕಡೆ ಅಂತ ಹೇಳಿ ತೋರಿಸಿದ್ರಲ್ವ. ಹಾಗೆ ಕೊನೆಗೆ ಅಹಂಕಾರ ಬಿಟ್ಟರೆ ಆಗ ಆ ಮನಸ್ಸಿನಿಂದಲೇ ನಾವು ಕಂಡ್ಕೊಳ್ಳೋಕ್ಕಾಗೋದು. ಕೊನೆಗೆ ಅವನು ಅಯೋಧ್ಯೆ ಬಿಡ್ತಾನೆ, ಸೀತೆನೂ ಬಿಟ್ಬಿಡ್ತಾನೆ ಅಂದರೆ ಅರ್ಥ ಏನು? ನಾವು ವೆಹಿಕಲ್ನಲ್ಲಿ ನಮ್ಮ ಮನೆವರೆಗೂ ಹೋಗ್ತೀವಿ, ವೆಹಿಕಲ್ ಮನೆ ಒಳಗೆ ಕರ್ಕೊಂಡು ಹೋಗಲ್ಲ. ಹಾಗೆ ಮನಸ್ಸೇ ನಾವು ಉಪಯೋಗಿಸಿದ್ರು. ಇವತ್ತೇ ಬೆಳಿಗ್ಗೆ ನಮಗೆ ಈ ವಿಚಾರ ಬಂತಲ್ಲಿ, ಆ ಮನಸ್ಸನ್ನು ಕೂಡ ನಾವು ಬಿಟ್ಬಿಡ್ಬೇಕು. ಅದಕ್ಕೆ ಸೀತೆಯನ್ನು ಬಿಟ್ಟಿದ್ದು ಅಂತ ಹೇಳೋದು ಅಂತ ತುಂಬ ಚೆನ್ನಾಗಿತ್ತಿದ್ದು. ಹೀಗೆ ನಾವು ಅರ್ಥ ಮಾಡ್ತಾ ಹೋದರೆ ಎಲ್ಲದಕ್ಕೂ ಅರ್ಥ ಆಗ್ತಾ ಬರುತ್ತೆ. ತುಂಬ ಚೆನ್ನಾಗಿತ್ತು ದಿವ್ಯ ಅವರೇ, ಧನ್ಯವಾದಗಳು. ಓಕೆ, ಈಗ ನಾವು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರ ಕೃಪಾ ಕಟಾಕ್ಷದಿಂದ ನಾವು ಪರಮಾರ್ಥ ಚಿಂತಾಮಣಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪರಮಾರ್ಥ ಚಿಂತಾಮಣಿಯಲ್ಲಿ ಹಿಂದಿನ ಒಂದು ಇದರಲ್ಲಿ ಆತ್ಮನ ಇರವು ಅನಾತ್ಮದ ಇರವುಗಳು ಹೇಗೆ ಅಂತ ನೋಡಿದ್ದಾಯಿತು. ಅನಾತ್ಮದ ಇರವುಗಳು ಫಸ್ಟ್ ಆಫ್ ಆಲ್ ಹಾವಿಲ್ಲ, ಅನಾತ್ಮ ನಿಜವಾಗಲೂ ಇಲ್ಲ. ಆಯಿತು, ವ್ಯವಹಾರಕ್ಕೆ ಉಪಯೋಗಿಸ್ಕೊತಾ ಇದ್ದೀವಲ್ಲ, ಹಾಗೆ ನಾವು ನೋಡಿದಾಗ ಅವು ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು, ಹೀಗೆಲ್ಲ ನೋಡ್ತಾ ಬಂದ್ವಿ. ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಕೇಳಬೇಕು, ಹಿಂಗೆಲ್ಲ ಆಯಿತು. ಏನಾದರೂ ಕೂಡ ಅದು ಡಿಸೈಡ್ ಆಗೋದಿಲ್ಲ. ಮತ್ತು ನೀವು ನಿಜವಾಗ್ಲೂ ಇದೆ ಅಂತಂದರೆ ಏನಿದ್ರೆ ಇದೆ ಅಂತ ಹೇಳಬೇಕು ಅಂತಂದಾಗ 3 ಪಾಯಿಂಟ್. ಒಂದು, ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ಮತ್ತು ಅದು ಯಾವತ್ತೂ ವಿಷಯ
ಆಗಬಾರ್ದು, ಆಬ್ಜೆಕ್ಟ್ ಆಗಬಾರ್ದು. ಈ ಮೂರನ್ನ ಇಟ್ಕೊಂಡ್ಬಿಡಿ, ಹಚ್ಕೊಂಡು ಬನ್ನಿ ಯಾವ್ಯಾವುದು ಅಂತ ಎಲ್ಲ ನೋಡಿದ್ವಿ. ಅವಸ್ಥೆಗಳಿಂದ ಹಿಡಿದು ದೇಶ ಕಾಲ ಕಾರ್ಯಕಾರಣ ಭಾವ ಎಲ್ಲವೂ ಕೂಡ ಇಲ್ದಂಗಾಗತ್ತೆ, ಅಥವಾ ಬದಲಾವಣೆ ಆಗುತ್ತೆ, ಅಥವಾ ವಿಷಯವಾಗಿಬಿಡುತ್ತೆ, ಆಬ್ಜೆಕ್ಟ್ ಆಗಿಬಿಡುತ್ತೆ. ಇಷ್ಟೇ ಮುಗಿದೋಯ್ತು. ನಮ್ಮ ಹತ್ರ ಇಷ್ಟು ವಸ್ತುಗಳು ಜೊತೆಯಲ್ಲಿದೆ, ಆತ್ಮನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಪ್ರಪಂಚ ಪ್ಲಸ್ ಆತ್ಮ, ಅವಸ್ಥೆ ಪ್ಲಸ್ ಆತ್ಮ. ಇಷ್ಟರಲ್ಲಿ ಈ ರೂಲ್ಸ್ ಮೂರೇ ಪಾಯಿಂಟ್, ಅಥವಾ ಮೂರು ಬೇಡ, ಎರಡೇ ಇಟ್ಕೊಳ್ಳಿ. ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಇವೆರಡನ್ನ ಓರೆ ಹಚ್ಚಿ ನೋಡ್ತಾ ಬನ್ನಿ, ಎಲ್ಲನೂ ಎರಡು ಚೇಂಜ್ ಆಗಿಬಿಡ್ತದೆ, ಈವನ್ ಇನ್ಕ್ಲೂಡಿಂಗ್ ಅವಸ್ಥೆ. ಮತ್ತು ಯಾವುದು ಈ ಎರಡು ರೂಲ್ಸ್ಗೂ ಸಿಗೋದಿಲ್ವೋ ಅವನು ನಿಜವಾಗ್ಲೂ ಇದ್ದಾನೆ ಅಂತ ಅರ್ಥ. ಮುಗಿದೋಯ್ತು. ಅಷ್ಟು ನಾವು ನೋಡ್ಕೊಂಡ್ವಿ. ಈಗ ನೆಕ್ಸ್ಟ್ ನಾವು ಇರಬೇಕಾದ್ದು ಎಲ್ಲ ಇರುವಿನ ವಿಚಾರನೇ. ಇರುವಿನ 3 ಅಂತಸ್ತುಗಳು, ಇರುವಿನಲ್ಲಿ 3 ಅಂತಸ್ತುಗಳು ಅಂತ ಹೇಳ್ತಾರೆ. ಯಾವುದದು 3 ಅಂತಸ್ತುಗಳು ಇರುವಿನಲ್ಲಿ? ನಮಗೆ ಗೊತ್ತಿರದೆ ಅದಕ್ಕೊಂದು ಹೆಸರುಗಳು ಕೊಡ್ತಾರೆ, ಅಷ್ಟೇ, ಇನ್ನೇನಿಲ್ಲ. ನಮಗೆ ಗೊತ್ತಿರೋ ಎಕ್ಸಾಂಪಲ್ಲು, ಕತ್ಲೆಯಲ್ಲಿ ನಾನು ಹಾವು ಅಂತ ಹೆದರ್ಕೊತಾ ಇದ್ದೀನಿ, ಟಾರ್ಚ್ ಹಾಕಿ ತೋರಿಸಿದಾಗ ಹಗ್ಗ ಅಂತ ಗೊತ್ತಾಗುತ್ತೆ. ನನಗೆ ಹಗ್ಗ ಅಂತ ಗೊತ್ತಾಗೋವರೆಗೂ ಹಾವು ಸತ್ಯ ತಾನೆ, ಭಯ ಆಗ್ತಾ ಇತ್ತು ತಾನೆ. ಈಗ ಅಲ್ಲಿ ಟಾರ್ಚ್ ಹಾಕಿದ ಮೇಲೆ ಹಾವಿಲ್ಲ, ಅದಕ್ಕೆ ಮೊದಲು ಹಾವಿತ್ತಲ್ವಾ, ಭಯ ಆಯ್ತಲ್ವ ನನಗೆ, 100% ಹಾವಿರುತ್ತೆ ನನಗೆ. ಆ ಇರುವನ್ನ ಏನಂತ ಕರಿತೀವಿ ನಾವು? ಹಾವು ಅಂತ ತೋರ್ತಲ್ಲ, ಅದರಿಂದ ಭಯ ಬಂತಲ್ವ, ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ಪ್ರಾತಿಭಾಸಿಕ ಅಂದರೆ ನಿಜವಾಗ್ಲೂ ಇಲ್ಲದೇ ಇರೋದು, ಅಪ್ರಾತಿಭಾಸಿಕ ಸತ್ಯ. ಅದೇ ಥರ ನಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಹಾವು, ಹಗ್ಗ. ಆ ಹಾವು ಅಂತನ್ನೋದು ಪ್ರಾತಿಭಾಸಿಕ ಸತ್ಯ. ಅದೇ ರೀತಿ ಕಪ್ಪೆ ಚಿಪ್ಪು, ಬೆಳ್ಳಿ. 12 ಗಂಟೆ ಬಿಸಿಲು, ಮಠ ಮಧ್ಯಾಹ್ನ, ಅಲ್ಲಿ ಪಳಪಳ ಅಂತ ಹೊಳಿತಾ ಇರುತ್ತೆ, ಬೆಳ್ಳಿ ಇದೆ ಅಂತ ಓಡೋಗ್ತೀನಿ, ನೋಡಿದ್ರೆ ಬೆಳ್ಳಿ ಅಲ್ಲ, ಅದು ಕಪ್ಪೆ ಚಿಪ್ಪು. ಆ ಕಪ್ಪೆ ಚಿಪ್ಪು ಆ ಬೆಳ್ಳಿ ಅಲ್ಲ ಅಂತ ಹೇಳ್ತೀನಲ್ವಾ, ಅದನ್ನು ಏನಂತ ಅನ್ಬೇಕು? ಪ್ರಾತಿಭಾಸಿಕ ಸತ್ಯ. ಅದೇ ರೀತಿ ಮರಳು ಕಾಡಿನಲ್ಲಿ ನೀರು ಕಾಣುತ್ತೆ, ಮರಗಳು ರಿವರ್ಸ್ ಆಗಿ ಕಾಣೋದು ಎಲ್ಲ ಕಾಣುತ್ತೆ. ಬಾಯಾರಿಕೆ ಆಗ್ತಾ ಇದೆ ಅಂತ ಕುಡಿಬೇಕು ಅಂತ ಹೋದರೆ ಅಲ್ಲಿ ನೀರಿಲ್ಲ, ಪ್ರಾತಿಭಾಸಿಕ ಸತ್ಯ. ಮೋಟು ಮರ, ಕತ್ಲೆಯಲ್ಲಿ ಮೋಟು ಮರ ದೆವ್ವನೋ ಅಥವಾ ಕಳ್ಳನೋ ಅಂತ ಅನ್ಕೊಂತೀನಿ, ಬೆಳಕು ಬಂದಾಗ ನೋಡಿದ್ರೆ ಅದು ಬರೀ ಮೋಟು ಮರ ಅಷ್ಟೇ, ಪ್ರಾತಿಭಾಸಿಕ ಸತ್ಯ. ಇವನ್ನ ಆಮೇಲೆ ನಮಗೆ ಮೊದಲು ಅದು ಸತ್ಯವಾಗಿರುತ್ತೆ, ಭಯ ಪಡ್ತೀವಿ, ಎಲ್ಲ ಮಾಡ್ತೀವಿ. ಸ್ವಲ್ಪ ವಿಚಾರ ಮಾಡಿ, ನಾನು ಏನೋ ಲೈಟ್ ಹಾಕಿ ನೋಡೋ, ಯಾರೋ ಹೇಳೋ, ಒಂದು ಕೋಲ್ ತೊಗೊಂಡು ಕೆತ್ಕೋ, ಕಲ್ಲು ಹಾಕೋ, ಹಾವೋ ಏನೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಏನೋ ಗೊತ್ತಾದ ಮೇಲೆ, ನನಗೆ ಹಗ್ಗ ಅಂತ ಗೊತ್ತಾದ ಮೇಲೆ ಅಲ್ಲಿ ಹಾವಿಲ್ಲ ಅಂತ ಅಂತಿಲ್ಲ, ಆದರೆ ಮೊದಲು ಹಾವು ಅಂತ ಹೆದರ್ಕೊಂಡಿದ್ನಲ್ಲ, ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಇದು. ಸರಿ, ಹಾವಲ್ಲಿಲ್ಲ, ಹಗ್ಗ ಸತ್ಯವಾಗಿದೆಯಲ್ಲ ಸರ್, ಹಗ್ಗ ಸತ್ಯವಾಗಿದೆಯೋ ಇಲ್ವಾ? ಮತ್ತು ಅದನ್ನು ಹೇಳಿ. ಅಲ್ಲಿಗೆ ಹಗ್ಗ ಸತ್ಯವಾಗಿದೆ ಏನಂತ ಕರಿಬೇಕು ಅದಕ್ಕೆ? ಈಗ ನೀವು ಹಾವು ನನಗೆ ತೋರ್ಕೊಂತಲ್ವಾ, ಅದರ ಇರುವನ್ನ ಪ್ರಾತಿಭಾಸಿಕ ಸತ್ಯ ಅಂದರೆ, ಆ ಹಾವು ಇದೆ ಅಂತ ತೋರ್ಬೇಕಾದ್ರೆ ಕಾರಣ ಏನು ಅಂತಂದರೆ ಹಗ್ಗವೇ. ಬೈ ಚಾನ್ಸ್ ನಾನು ಹಗ್ಗ ತೆಗೆದು ಬಿಡ್ತೀನಿ, ಹಾವು ತೋರ್ಬೇಕು ನನಗೆ, ತೋರೋದಿಲ್ಲ. ಕಪ್ಪೆ ಚಿಪ್ ತೆಗೆದು ಬಿಡ್ತೇನೆ, ಬೆಳ್ಳಿ ತೋರಬೇಕು. ಮರ ತೆಗೆದು ಬಿಡ್ತೇನೆ, ಅಲ್ಲಿ ಮೋಟು ಮರ ದೆವ್ವ ಕಾಣಬೇಕು ಅಥವಾ ಮನುಷ್ಯ ಕಾಣಬೇಕು, ಕಾಣೋದಿಲ್ಲ ಅಲ್ವಾ? ಆದ್ದರಿಂದ ಆ ಹಗ್ಗದಿಂದ ಹಾವು ಅಂತ ನನಗೆ ಕನ್ಫ್ಯೂಷನ್ ಆಯಿತು. ಅಲ್ಲಿಗೆ ಹಾವು ನ ಇರವು ಎಲ್ಲಿಂದ ಬಂದಿದೆ? ಹಗ್ಗದಿಂದ ಬಂದಿದೆ. ಬೆಳ್ಳಿಯ ಇರುವು ಕಪ್ಪೆ ಚಿಪ್ಪಿಂದ ಬಂದಿದೆ. ಹಾಗೆ ಅದಕ್ಕೋಸ್ಕರ ಇದ್ರದ್ದು ಸ್ವಂತ ಇರುವಲ್ಲ ಹಾವಿಂದು, ಒಟ್ಟಿನಲ್ಲಿ ಅದೇನೋ ಸಾಲ ತೊಗೊಂಬಂದಿದೆ, ಅಷ್ಟೇ ಬೇಕಾಗಿರೋದು. ಈಗ ಹೋಗ್ಲಿ, ಹಾವಿಲ್ಲದೆ ಇದ್ರೆ ಹಾಳಾಗೋಗ್ಲಿ. ಹಗ್ಗ ದೇಶದಲ್ಲಿದೆ, ಕಾಲದಲ್ಲಿದೆ. ಹಗ್ಗ ಉಪಯೋಗಕ್ಕೆ ಬರುತ್ತೆ, ಯಾತಕ್ಕೆ ಬೇಕಾದರೂ ಮಾಡ್ಕೋಬೋದು, ನೇಣಾಕೊಳ್ಳೋಕ್ಕೂ ಬರುತ್ತೆ. ನಾನು ಸುಮ್ಮನೆ ಹಾಸ್ಯವಾಗಿ ಹೇಳಿದ್ದು.
ಹಗ್ಗ ಉಪಯೋಗಕ್ಕೆ ಬರೋದ್ರಿಂದ ದೇಶದಲ್ಲಿದೆ, ಕಾಲದಲ್ಲಿದೆ, ನೀವು ಎಷ್ಟು ಜನ ಬೇಕಾದ್ರೆ ಸೇರಿಸಿ ತೋರಿಸಿ, ಹಗ್ಗ ಇದೆ ಅಂತ ಹೇಳ್ತಾರೆ. ಆಯಿತು, ಅದಕ್ಕೆ ಏನಂತ ಹೇಳಬೇಕು, ನಮ್ಮ ವ್ಯವಹಾರದಲ್ಲಿ ಉಪಯೋಗಕ್ಕೆ ಬರುತ್ತೆ. ಆ ಹಗ್ಗವನ್ನು ನಾನು ವ್ಯಾವಹಾರಿಕ ಸತ್ಯ ಅಂತ ಕರಿತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ವ್ಯವಹಾರದಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ, ಅದಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಹಾವಿಲ್ಲ, ನಾನು ಒಪ್ಕೊತೀನಿ, ಅದು ಪ್ರಾತಿಭಾಸಿಕ ಸತ್ಯ. ಹಾಗಾದರೆ ನಾನು ಹಗ್ಗವನ್ನೇ ದೇವರು ಅಂತ ಕರೆದು ಬಿಡೋಣ ಅಂತ ಪ್ರಶ್ನೆ ಬಂದರೆ ಏನು ಹೇಳ್ತೀರಿ ನೀವು? ಹಗ್ಗ ಸತ್ಯವಾಗಿದೆ, ವ್ಯವಹಾರಕ್ಕೆ ಬರುತ್ತೆ, ಲೋಕದಲ್ಲಿದೆ, ದೇಶದಲ್ಲಿದೆ, ಮತ್ತು ಉಪಯೋಗಕ್ಕೆ ಬರುತ್ತೆ. ನೀವು ಎಲ್ಲ ಪ್ರಪಂಚದಲ್ಲಿರೋ ಜನಗಳನ್ನ ಸೇರಿಸಿ ಕೇಳಿ ಹಗ್ಗ ಅಂತ ಹೇಳ್ತಾರೆ. ಈಗ ನಾನು ದೇವರು ಅಂತ ಕರಿತೀನಪ್ಪ, ಏನು ತೊಂದರೆ? ಹಗ್ಗವನ್ನು ದೇವರು ಅಂತೀನಿ, ಏನು ತೊಂದರೆ ಹೇಳಿ? ಯಾರಾದರೂ ಕರಿಬೋದಾ ದೇವರು ಅಂತ? ಏನು ಪ್ರಾಬ್ಲಮ್ ಇದೆ ಇಲ್ಲಿ ದೇವರು ಅಂತ ಕರಿಯಕ್ಕೆ ಆಗದೆ ಇರೋದಕ್ಕೆ? ಯಾರಾದರೂ ಹೇಳಿ. ಹಲೋ, ಹಗ್ಗ ದೇಶ ಕಾಲದಲ್ಲಿದೆ. ಹಗ್ಗ ಹೌದು, ಅದಕ್ಕೆ ನಾನು ಇದೆ ಅಂತ ಹೇಳ್ತಾ ಇದ್ದೇನೆ. ದೇಶದಲ್ಲಿದೆ, ಕಾಲದಲ್ಲಿದೆ, ಉಪಯೋಗಕ್ಕೆ ಬರ್ತಾ ಇದೆ. ನೀವು 1000 ಜನನ ಕೇಳಿ ಹಗ್ಗ ಇದೆ ಅಂತ ಹೇಳ್ತಾರೆ, ಸಂಶಯ ಇಲ್ಲ. ಬದಲಾವಣೆ ಆಗುತ್ತೆ, ಇಲ್ದಂಗ ಆಗುತ್ತೆ. ಹಗ್ಗ ಯಾವಾಗ್ಲೂ ಇರಲ್ಲ ಅಷ್ಟೇ. ಎಲ್ಲಿ ಬದಲಾವಣೆ ಆಗುತ್ತೆ, ಎಲ್ಲಿ ಇಲ್ದಂಗಾಗುತ್ತೆ, ಅದೊಂದು ಸ್ವಲ್ಪ ಹೇಳಿ. ಗಾರ್ಡನ್ ಇದ್ರಲ್ಲಿ ಇಲ್ದಂಗಾಗುತ್ತೆ, ಕನ್ಸಿಗೆ ಬರೋದಿಲ್ಲ. ಅಷ್ಟೇ, ಮುಗಿದೋಯ್ತು. 2 ಪಾಯಿಂಟ್. ಸೊ ಇದನ್ನು ನಾವು ಹೇಳಕ್ಕೆ ಬರಲ್ಲ. ನೋಡಿ, ಆ ರೂಲ್ಸ್ ಇಟ್ಕೊಂಡಿದ್ದಕ್ಕೆ ನಮ್ಗೆ ಇವಾಗ ಹಗ್ಗವನ್ನು ಇಲ್ಲಿ ಹಗ್ಗ ಅಂತ ಇಟ್ಕೊಂಡ್ವಿ. ಹಗ್ಗದ ಬದಲು ಅವಸ್ಥೆ ಒಳಗಡೆ ಏನೇನು ತೋರುತ್ತೋ ಎಲ್ಲವನ್ನೂ ಹಿಡ್ಕೊಂಡ್ಬಿಡ್ಬೇಕು. ಶರೀರ ಕೂಡ ಅರ್ಧ ಡಜನ್ ಅಂತ ನಾನು ಏನು ಹೇಳ್ತೀನೋ ಅಷ್ಟು ತಗೊಂಡ್ಬಿಡ್ಬೇಕು ನೀವು. ಅಲ್ಲಿಗೆ ಇದನ್ನೇ ನಾವು ಸತ್ಯ ಅಂತ ನಂಬ್ಕೊಂಡ್ಬಿಟ್ಟಿದ್ದೀವಿ. ಶರೀರ ಸತ್ಯ, ನನ್ನ ಹೆಂಡತಿ ಮಕ್ಕಳ ಸತ್ಯ ಅಲ್ಲ, ನಾನು ನಂಬ್ಕೊಂಡಿದ್ದೀನಿ. ನಮಗೂ ಗೊತ್ತು ಒಂದು ದಿನ ನಾವು ದೇಹ ಬಿಡಬೇಕು ಅಂತ. ಇವತ್ತು ನಮ್ಮ ಟ್ರಸ್ಟಿಗಳಲ್ಲಿ ಒಬ್ಬರಾದ ಆಶ್ರಮ ಶುರುವಾದಾಗಲಿಂದ ಇದ್ದಂಥ BN ಅಶ್ವಥ್ ನಾರಾಯಣ್ ಅವರು ದೇಹ ಬಿಟ್ಟರು. ಈಗ ಅವರಿಲ್ಲ ಇಲ್ಲಿ. ಸೊ ಅವ್ರನ್ನ ಸತ್ಯ ಅಂತ ಎಲ್ಲಿ ಕರೆಯೋಕ್ಕಾಗತ್ತೆ? ಎಲ್ಲರೂ ಬಿಟ್ಟು ಹೋಗಬೇಕು. ಕೆಲವರು ಮುಂದೆ, ಕೆಲವರು ಹಿಂದೆ ಅಷ್ಟೇ. ಯಾಕೆ? ಯಾವುದು ಬರುತ್ತೋ ಅದು ಹೋಗಬೇಕು. ಬಂದಿದೆ, ಹುಟ್ಟಿದೆ, ಯಾವುದು ಹುಟ್ಟುತ್ತೋ ಒಂದಿನ ಸಾಯಬೇಕು. ಇದು ಪ್ರಕೃತಿ ನಿಯಮ, ಇದು ನೇಚರ್. ಈವನ್ ಇನ್ಕ್ಲೂಡಿಂಗ್ ಅವಸ್ಥೆ ಒಳಗಡೆ ತೋರೋ ಆದಿ ದೈವಿಕ, ನೀವು ಸೂರ್ಯ ಆಗಲಿ, ಚಂದ್ರ ಆಗಲಿ, ನಕ್ಷತ್ರ ಆಗಲಿ, 14 ಲೋಕಗಳಾಗಲಿ, 33 ಕೋಟಿ ದೇವತೆಗಳಾಗಲಿ, ಅವತಾರ ಪುರುಷರಾದ್ರೆ 10 ಅವತಾರಗಳು, ನೀವು ಏನು ಬೇಕಾದರೂ ತಗೊಳ್ಳಿ, ಎಲ್ಲ ಎಚ್ಚರದಲ್ಲಿರೋದು. ಮೊದಲು ಇರಲಿಲ್ಲ, ಬಂದರು, ಒಂದಿನ ಹೋಗಬೇಕು. ರಾಮನ್ ತೋರಿಸಿ, ಇವಾಗ ಕೃಷ್ಣನ್ ತೋರಿಸಿ. 10 ಅವತಾರಗಳು ಬಂದರಲ್ಲ, ಯಾರನ್ನು ತೋರಿಸ್ತೀರ? ಯಾರಿದ್ದಾರೆ? ಅದರಿಂದ ಇವು ಹೋಗುವಂಥದ್ದು. ಅದಕ್ಕೋಸ್ಕರ ಇವುಗಳಿಗೆ ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ಮುಗಿದೋಯ್ತು. ಸೊ ಅಲ್ಲಿಗೆ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಎರಡಾಯಿತು. ಈ ವ್ಯಾವಹಾರಿಕ ಸತ್ಯ ಇದಕ್ಕಿಂತ ಮೇಲ್ಗಡೆ ಹೋದರೆ ಇದು ಇಲ್ದಂಗಾಗುತ್ತೆ, ಬದಲಾವಣೆ ಆಗುತ್ತೆ. ಆ ಥರ. ಹಾಗಾದರೆ ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ಅದು ಆಬ್ಜೆಕ್ಟ್ ಆಗಬಾರ್ದು. ಅಂಥದ್ದು ಒಂದು ಇದೆಯಾ? ಇದೆ. ನಂಬ್ಕೋಬೇಕಾ? ಕರ್ಮಕಾಂಡ, ಉಪಾಸನಾ ಕಾಂಡ ನಂಬ್ಕೊಳ್ಳೋಂಗೆ ನಂಬ್ಕೋಬೇಕಾ? ಇಲ್ಲ, ಇದೆ. ಎಲ್ಲಿದೆ? ಗಾಢನಿದ್ರೆಯಲ್ಲಿ ಅವಸ್ಥೆಯಾಗಲಿ, ಅವಸ್ಥೆಯ ಒಳಗಡೆ ಇರೋದು ಯಾವುದು ಬರಲಿಲ್ಲ. ನಾವಿದ್ವೋ ಇಲ್ವೋ? ಇದ್ವಿ. ಹೇಗಿದ್ವಿ? ಶರೀರ ಇಲ್ಲ, 19 ಮುಖಗಳಿಲ್ಲ, ಈ ಅವಸ್ಥೆ ಇಲ್ಲ, ಅವಸ್ಥೆ ಒಳಗಡೆ ಇರೋದು ಯಾವುದೂ ಇಲ್ಲ. ಬಟ್ ನಾನು ಇದ್ನೋ ಇಲ್ವೋ? ಗಂಡಸಾದೋ ಹೆಂಗಸ, ನಪುಂಸಕವ? ದೇಶದಲ್ಲಿದೆಯಾ? ಅದು ಕಾಲದಲ್ಲಿದೆಯಾ? ಇಲ್ಲ, ದೇಶದಲ್ಲಿಲ್ಲ. ದೇಶ ಕಾಲವನ್ನು ಮೀರಿದೆ. ಮತ್ತೆ ಇಲ್ದಂಗಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಮುಗಿದೋಯ್ತು. ಅದು ನನ್ನ ನಿಜವಾದ ಸ್ವರೂಪ.
ವ್ಯಾವಹಾರಿಕ ಸತ್ಯ ಅಂತ ಈ ಶರೀರವನ್ನು ನಾನು ಏನು ಇಟ್ಕೊಂಡಿದ್ದೀನೋ ನನ್ನ ನಿಜವಾದ ಸ್ವರೂಪ ಅಲ್ಲ. ಬಟ್ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಬಟ್ ನಮಗೆ ಗೊತ್ತು ಇದು ಒಂದಿನ ಬಿಟ್ಟು ಹೋಗಬೇಕು ಅಂತ. ಅದಕ್ಕೆ ಇದನ್ನ ನೀರಿನ ಮೇಲಿನ ಗುಳ್ಳೆ ಅಂತ ಹೇಳ್ತಾರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಘನ ಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರೋ. ಎಷ್ಟು ಚೆನ್ನಾಗಿದೆ ನೋಡಿ, ಹಾಡ್ಗೊತ್ತಾಗುತ್ತೆ ನಮಗೆ. ಅಲ್ಲಿಗೆ ಪರಮಾತ್ಮನೊಂದು ಬಿಟ್ಟು ಮಿಕ್ಕಿರೋದೆಲ್ಲ ನೀರಿನ ಮೇಲೆ ಗುಳ್ಳೆ. ಈವನ್ ಆದಿ ದೈವಿಕ ಕೂಡ ಅಬ್ಬಾ ನೀರಿನ ಮೇಲೆ ಗುಳ್ಳೆನಾ ಏನ್ ಸ್ವಾಮಿ ಹಿಂಗನ್ಬಿಡ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಅಷ್ಟೇ ಅದ್ರ ಕಥೆ. ಯಾಕೆ ಅನಾತ್ಮ? ಅನಾತ್ಮ ಅಂದ್ರೆ ನಿಜವಾದ ಅರ್ಥ ಏನ್ ಗೊತ್ತಾ? ಅನಾತ್ಮ ಅಂದ್ರೆ ಹುಡುಕಾಡಿದ್ರೆ ಸಿಗೋದಿಲ್ಲ. ಹಾವೊಂದ ಇದು ಅಷ್ಟೇ, ಇದ್ರ ಯೋಗ್ಯತೆನೂ ಇಷ್ಟೇ. ನಾವು ವ್ಯವಹಾರದಲ್ಲಿ ಉಪಯೋಗಕ್ಕೆ ಬರೋದ್ರಿಂದ ಇದನ್ನ ವ್ಯಾವಹಾರಿಕ ಸತ್ಯ ಅಂತ ಕರಿತೀವಿ. ಈಗ ನೀವು ಹಾವನ್ನ ಹಗ್ಗಕ್ಕೆ ಹೋಲಿಸಿ ಅದನ್ನ ಪ್ರಾತಿಭಾಸಿಕ ಸತ್ಯ ಅಂತ ಹೇಗೆ ಕರೆದ್ರೋ, ಪರಮಾರ್ಥದ ಇರವು ಆ ನಿದ್ದೆಯಲ್ಲಿ ನಾನು ಇದ್ದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಪಾರಮಾರ್ಥಿಕ ಸತ್ಯ. ಅದು ಬದಲಾವಣೆ ಆಗೋದಿಲ್ಲ, ಇಲ್ದಂಗಾಗೋದಿಲ್ಲ, ಅದು ಆಬ್ಜೆಕ್ಟ್ ಆಗದೇ ಇಲ್ಲ, ವಿಷಯ ಅಪ್ರಾಣೆಗೂ ಆಗೋದಿಲ್ಲ. ಮತ್ತದು ಆನಂದ ಸ್ವರೂಪ. ಅದೇ ನನ್ನ ನಿಜವಾದ ಪ್ರತಿಯೊಬ್ಬರ ಸ್ವರೂಪ ಅದೇ. ಅದರಿಂದ ಅದನ್ನ ಪಾರಮಾರ್ಥಿಕ ಸತ್ಯ, ಪರಮಾರ್ಥಿಕ ಸತ್ಯ ಅಂತಾರೆ. ಈಗ ಈ ಹಗ್ಗ ತೋರ್ತಲ್ವಾ, ಈ ಶರೀರ ತೋರ್ತಾ ಇದೆಯಲ್ಲ, ಅವಸ್ಥೆ ತೋರ್ತಾ ಇದೆಯಲ್ಲ, ಅವಸ್ಥೆ ಒಳಗಡೆ ಇರೋದು ತೋರ್ತಾ ಇದೆಯಲ್ಲ, ಅದಕ್ಕೆ ಇರುವು ಎಲ್ಲಿಂದ ಬರ್ತಾ ಇದೆ? ಹಾವು ತೋರ್ಬೇಕಾದ್ರೆ ಹಗ್ಗದಿಂದ ಇರುವು ಸಾಲ ತಗೊಂಬಂತು. ಹಾಗೆ ಈ ವ್ಯಾವಹಾರಿಕ ಸತ್ಯ ತೋರ್ಬೇಕಾದ್ರೆ ಎಲ್ಲಿಂದ ತಗೊಂಡು ಬರುತ್ತೆ ಸಾಲ? ಪಾರಮಾರ್ಥಿಕ ಸತ್ಯದಿಂದ, ಆತ್ಮನಿಂದ, ಪಾರಮಾರ್ಥಿಕ ಸತ್ಯದಿಂದ. ಅದರಿಂದ ಈ ವ್ಯಾವಹಾರಿಕ ಸತ್ಯ ಅಂತ ನಾನು ಏನು ಹೇಳ್ತೀನೋ ಅದು ನಿಜ ಅಲ್ಲ. ಕನಸ್ಗೂ ಬರೋದಿಲ್ಲ. ಕನಸಿನಲ್ಲಿ ಬರುತ್ತೆ ಎಲ್ಲ ಬೇರೆ ಸೆಟ್. ಇಲ್ಲಿಂದ ಅಲ್ಲಿಗೆ ಒಂದು ಗುರುಗಂಜಿ ತಗೊಂಡು ಹೋಗೋಕ್ಕಾಗಲ್ಲ, ಆ್ಯಟಮ್ ತಗೊಂಡು ಹೋಗೋಕ್ಕಾಗಲ್ಲ, ಗೊತ್ತಿದೆ ನಮಗೆ. ಅಲ್ಲಿಗೆ ಅದು ಪಾರಮಾರ್ಥಿಕ ಸತ್ಯ. ಇಷ್ಟೇ, ಇದು ಸಾರಾಂಶ. ಸತ್ಯಗಳು ನಾವು ಹಾವು ಹೇಗೆ ಸತ್ಯವಾಗಿ ಹುಡುಕಾಡಿದ್ರು ಸಿಗೋದಿಲ್ವೋ ಹಾಗೆ ಪ್ರಪಂಚ ಹುಡುಕಾಡಿದ್ರು ಸಿಗೋದಿಲ್ಲ, ನಿಜವಾಗ್ಲೂ ಸಿಗೋದಿಲ್ಲ. ಇಲ್ಲ, ಅದು ನಾವು ವ್ಯವಹಾರಕ್ಕೆ ಉಪಯೋಗಿಸ್ಕೋಬಹುದು. ನೀವು ತತ್ವದಲ್ಲಿ ನಿಂತ್ರೆ ನಿದ್ದೆಲಿದ್ದಾಗ ನಾನು ಪ್ರಪಂಚ ತೋರಿಸ್ರ ಅವಸ್ಥೆ ತೋರಿಸಿ ನಮ್ಮ ಅನುಭವದಲ್ಲೇ ಇದೆ. ನಂಬ್ಕೋಬೇಕಾ? ಇದು ಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಪ್ರತಿದಿನ ದೇವರು ನಿದ್ದೆ ಕೊಡ್ತಾ ಇದ್ದಾರೆ. ಮತ್ತಿದು ಇಲ್ಲದೆ ಇರೋದು ಹಾಗೆ ತಗೋಬೇಕು. ಇದರಲ್ಲಂತೂ ಈ ಗೌಡಪಾದ ಕಾರಿಕೆಯಲ್ಲಿ ಗೌಡಪಾದರು ಹೇಳ್ತಾರೆ, ಇವರೆಲ್ಲ ಪ್ರಪಂಚ ಇದೆ ಅಂತಾರೆ, ಅವಸ್ಥೆ ಇದೆ ಅಂತಾರೆ, ನಮ್ಗೆ ಯಾಕೆ ಕಾಣೋದಿಲ್ಲ ಅಂತ ಅವ್ರ ಕಂಪ್ಲೇಂಟ್ ಆದ್ರು. ನಮ್ಮ ಕಂಪ್ಲೇಂಟ್ ಏನು ಅಂದ್ರೆ, ಇವ್ರು ಏನೋ ದೇವ್ರಿಗೆ ಇವರು ದಿಂಡ್ರು ಅಂತಾರಲ್ಲ, ಇವನು ಎಲ್ಲಿದ್ದಾನೆ ಹುಡುಕಿದ್ರೆ ಸಿಗಲ್ವಲ್ಲ ಅಂತ ನಮ್ಮ ಕಂಪ್ಲೇಂಟ್ ಇದೆ. ಎಷ್ಟು ವ್ಯತ್ಯಾಸ ಇದೆ. ಅಜ ಗಜ ಅಂತಾರ, ಎಷ್ಟು ವ್ಯತ್ಯಾಸ ಇದೆ. ಹಾಗಾದ್ರೆ ಅವಸ್ಥೆಗಳಲ್ಲಿ ಆಗಲಿ ಅವುಗಳಲ್ಲಿ ತೋರುವ ಪದಾರ್ಥಗಳಾಗಲಿ ಯಾವ ಇರುವು ಇಲ್ವೇ? ಅವಸ್ಥೆಗಳು 3 ಅಂತ ಹೇಳ್ತೀವಲ್ಲ, ಅವುಗಳು ಇದೆಯೋ ಇಲ್ವೋ? ಅವುಗಳಿಗೆ ಇರುವು ಯಾವುದು? ಮತ್ತು ಅವುಗಳಲ್ಲಿ ಇರುವಂಥ ಪದಾರ್ಥಗಳಿದೆ. ಎಚ್ಚರದಲ್ಲಿ ಎಷ್ಟು ಪದಾರ್ಥಗಳಿದೆ, ಕನಸಿನಲ್ಲೂ ಅಷ್ಟೇ ಇದೆ. ಇದಕ್ಕೆ ದೃಶ್ಯ ಪ್ರಪಂಚ ಮಾಡ್ತೀವಿ. ನಿದ್ದೆಯಲ್ಲಿ ಯಾವುದೂ ಇಲ್ಲ. ಇಲ್ಲ ಅಂತ ಅನ್ನೋದು ಕೂಡ ಅವಸ್ಥೆಯಲ್ಲಿ ಭಾವ ಅಭಾವ ಅಂತಾರೆ, ಇರೋದು ಇಲ್ಲದೆ ಇರೋದು.
ಇವುಗಳಿಗೆಲ್ಲ ಏನು ಇರುವೆ ಹೇಳಬೇಕು? ಇಲ್ಲದಿದ್ದರೆ ಅವುಗಳು ಇವೆ ಎಂಬ ಭಾವನೆ ನಮಗೆ ತಪ್ಪದೆ ಉಂಟಾಗೋದಕ್ಕೆ ಕಾರಣವೇನು? ಇಷ್ಟು ಪ್ರಶ್ನೆಗಳಿಗೆ ಇವಾಗ ಉತ್ತರ ಬರುತ್ತೆ. 3 ಪ್ರಶ್ನೆಗಳು, 2 ಪ್ರಶ್ನೆಗಳು. ಅವಸ್ಥೆಗಳಿಗಾಗಲಿ, ಅವಸ್ಥೆಗಳಲ್ಲಿ ತೋರುವ ಪದಾರ್ಥಗಳು, ಒಳಗಡೆ ಪದಾರ್ಥಗಳಿದೆ, ಅವುಗಳಿಗೆ ಚೀಲ ಇದೆ. ಚೀಲದ ಒಳಗಡೆ ಮೂಟೆ ಕಟ್ಬಿಟ್ಟಿದ್ದೀವಿ ನಾವು. ಚೀಲ ಅಂದರೆ ಅವಸ್ಥೆ ಒಳಗಡೆ ಗೊತ್ತು ನಮ್ಗೆ ಏನೇನಿದೆ ಅಂತ. ಅವಕ್ಕೆ ಇಲ್ವಾ? ಅವಕ್ಕೆ ಏನಂತ ಅನ್ಬೇಕು ನಾವು ಅಂತ. ಹಾಗೆ ಎರಡನೇದು ಪ್ರಶ್ನೆ, ಇಲ್ಲದಿದ್ದರೆ ಅವುಗಳು ಇವೆ ಎಂಬ ಭಾವನೆ ನಮಗೆ ತಪ್ಪದೆ ಉಂಟಾಗೋದಕ್ಕೆ ಕಾರಣವೇನು? ಇಲ್ಲದೆ ಇದ್ರೆ ಅದು ಇದೆ ಅಂತಾನೆ ಆಗುತ್ತಲ್ಲ, ಏತ್ ಕಾರಣ? ಇವೆರಡಕ್ಕೂ ಉತ್ತರ ಹೇಳ್ತಾರೆ ಇವಾಗ. ನಿಜವಾಗಿ ಅವು ಇಲ್ಲವೆಂದು ಹೊಸ ಜ್ಞಾನ ಉಂಟಾಗಿ ಅವು ಇರುವೆಮೆಂಬ ಹಳೆಯ ಜ್ಞಾನವನ್ನು ಹೊಡೆದಾಕಿ ಬಿಡುತ್ತದೆ. ಹಾವು ಹಗ್ಗದಲ್ಲಿ ಮೊದಲೇ ಎತ್ಕೊಂತ ನಾವು ಹಾವು ಸತ್ಯ ಅನ್ಕೊಂತೀವಿ, ಅದಕ್ಕೆ ಹೆದರ್ಕೊಳ್ಳೋದು, ಭಯ ಆಗೋದೆಲ್ಲ. ಆದರೆ ನಮಗೆ ನಿಜವಾದ ಜ್ಞಾನ ಬಂದ ಮೇಲೆ, ಸರಿಯಾಗಿ ಅದನ್ನು ವಿಚಾರ ಮಾಡಿ ನೋಡಿ, ಲೈಟ್ ಹಾಕಿ ನೋಡೋ ಏನೋ ಮಾಡಿದ ಮೇಲೆ, ಅದು ಇಲ್ಲ ಅಂತ ಗೊತ್ತಾದ ಮೇಲೆ ಅದು ಇರೋದಿಲ್ಲ. ಉದಾಹರಣೆ ಗೊತ್ತಿದೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಹಗ್ಗದಲ್ಲಿ ಹಾವು, ಮೋಟು ಮರ, ಇದೆಲ್ಲ ಗೊತ್ತಿದೆ ನಮಗೆ. ಮುಂತಾದವು ತೋರುವ ಕಾಲಕ್ಕೆ ಸತ್ಯವೆಂದೇ ತೋರಿಕೊಂಡರು, ಆ ತೋರೋ ಕಾಲಕ್ಕೆ ನಮ್ಮ ಸತ್ಯವಾಗಿರುತ್ತದು. ಅದಕ್ಕೆ ಹೇಳಿದ್ದು, ನನಗೆ ಹಾವು ಕಂಡ್ರೆ ಅದು 100% ಸತ್ಯವಾಗಿರುತ್ತೆ, 80% ಅಲ್ಲ. ಇಲ್ದಿದ್ರೆ ಭಯ ಪಡಲ್ಲ ನಾನು, 100% ಆ ಥರ. ಅದಕ್ಕೋಸ್ಕರ ಅದು ನನಗೆ ಸತ್ಯವಾಗಿರೋದ್ರಿಂದ ಆ ಥರ ಆ ಕಾಲಕ್ಕೆ ಸತ್ಯವೆಂದೇ ತೋರ್ಕೊಂಡಿರುತ್ತೆ. ಚೆನ್ನಾಗಿ ಪರೀಕ್ಷೆ ಮಾಡಿದಾಗ ಕೋಲ್ ತಗೊಂಡು ಕೆತ್ಕೋ, ಅಥವಾ ಟಾರ್ಚ್ ಹಾಕಿ ನೋಡೋ, ದೂರದಿಂದ ಕಲ್ಲು ಹೊಡೆದು, ಅಥವಾ ಆ ಕಡೆಯಿಂದ ಬಂದವರು ಅದು ಹಗ್ಗನಪ್ಪ ಹಾವಲ್ಲ ಅಂತ ಹೇಳಿ ನಮ್ಮನ್ನು ಧೈರ್ಯ ಕೊಟ್ಟು ಕರ್ಕೊಂಡು ತೋರಿಸಿದಾಗ ಹೌದು ಅಂತ ಗೊತ್ತಾದಾಗ ಹಾವು ಇಲ್ಲ, ಅಲ್ಲಿ ಇಲ್ಲ ಹಾವು. ಆ ಹಗ್ಗ ಏನಾಗಿತ್ತು, ಆ ಹಗ್ಗ ಹಾವಿನ ರೂಪದಲ್ಲಿ ಹಿಂಗೆ ಟ್ವಿಸ್ಟ್ ಆಗಿ ಮಲಗಿತ್ತು, ನಾನು ಹಾವು ಅನ್ಕೊಂಡ್ಬಿಟ್ಟೆ ಅಷ್ಟೇ. ಅಲ್ಲಿ ಇರಲೇ ಇಲ್ಲವೆಂಬ ತಿಳುವಳಿಕೆ ಉಂಟಾಗ್ಬಿಡುತ್ತಲ್ಲ. ಆದ್ದರಿಂದ ಅಂತ ಒಣ ತೋರಿಕೆಗಳಿಗೆ ಅಲ್ಲಿಲ್ವೇ ಇಲ್ಲ, ಒಣ ತೋರಿಕೆ ಅಂತಾರೆ. ಯಾವ ಇರುವು ಇಲ್ಲವೆಂದು ಒಪ್ಪಬಹುದು, ಆದರೆ ಯಾವ ವಸ್ತುವನ್ನು ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಹೇಗೆ ನೋಡಿರುವೋ ಹಾಗೆಯೇ ಪರೀಕ್ಷೆ ಮಾಡಿದ ಮೇಲೂ ಅದು ಇರುವಂತೆ ಕಂಡು ಬಂದರೆ ಅದಕ್ಕೆ ಇರವಿಲ್ಲವೆಂದು ಹೇಗೆ ಹೇಳೋಣ ಎಂಬ ಶಂಕೆ ತಲೆದೂರುವುದು ಸಹಜವಾಗಿರುತ್ತೆ. ಈ ನಮ್ಮ ಎದುರಿಗೆ ಕಾಣುತ್ತಿರುವ ಪ್ರಪಂಚವು, ಇದರಲ್ಲಿ ತೋರುವ ಆಗು ಹೋಗುಗಳು ನಿಜವಾಗಿ ಇಲ್ಲವೇ ಇಲ್ಲ ಎನ್ನುವುದಾದರೆ ಇಲ್ಲಿ ನಾವು ಮಾಡುವ ಲೌಕಿಕ. ಹಾಗಾದರೆ ಹಗ್ಗ ಇದೆ ನಮಗೆ, ಅದೇ ರೀತಿ ಅವಸ್ಥೆ ಒಳಗಡೆ ಇರೋ ಇಷ್ಟು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಇದೆ. ಅದು ಎಷ್ಟು ಉಪಯೋಗ ಬರ್ತಾ ಇದೆ. ಅವು ಇಲ್ಲದೆ ಇದ್ದರೆ ನಾವು ಹೊಟ್ಟೆ ಹಸುವಾಗೋದು, ಅದಕ್ಕೋಸ್ಕರ ಹಣ ಸಂಪಾದನೆ ಮಾಡಬೇಕು, ನಾವು ಇರೋದಕ್ಕೆ ಒಂದು ರೋಟಿ ಕಪಡ ಮಕಾನ್ ಬೇಕು, ನಮಗೆ ಸೂರ್ಯನ ಬೆಳಕು ಬೇಕು, ಆದಿ ಭೌತಿಕವಾಗಿ ಇಷ್ಟು 84 ಲಕ್ಷ ಜೀವರಾಶಿಗಳು ಬೇಕು, ಪಂಚಭೂತಗಳಿಂದ ಇವೆಲ್ಲ ಇಟ್ಕೊಂಡಿರ್ತೀವಲ್ಲ ಲೌಕಿಕವಾಗಿ. ಇನ್ನು ವೈದಿಕವಾಗಿ ನೀವು ತಗೊಂಡ್ರೆ ನಾವು ಮಾಡೋ ಅಂಥ ಒಳ್ಳೆ ಕರ್ಮಗಳಿಗೆ ಸ್ವರ್ಗ ನರಕ, ಪಾಪ ಪುಣ್ಯ, ಮತ್ತೆ ನಮ್ಗೆ ಎಷ್ಟೊಂದು ಆಸೆಗಳಿರುತ್ತೆ, ಪ್ರತೀಕ್ಷೆಗಳಿರುತ್ತೆ, ಲಾಭ ನಷ್ಟಗಳಾಗ್ತಾ ಇರುತ್ತೆ, ನಮಗೆ ಜಯ ಅಪಜಯ ಆಗ್ತಾ ಇರುತ್ತೆ, ಸುಖ ದುಃಖಗಳಾಗ್ತಾ ಇರುತ್ತೆ, ಧರ್ಮ ಅಧರ್ಮಗಳಿದೆ, ಉಪಕಾರಗಳು ಅಪಕಾರ, ಸ್ವರ್ಗ ನರಕಗಳು, ವಿಚಾರ ಬೋಧನೆ. ಇವಾಗ ನಾವು ವಿಚಾರ ಬೋಧನೆ ಮಾಡ್ತಾ ಇದ್ದೀವಿ, ನಾವು ವಿಚಾರ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಬೆಲೆ ಇಲ್ವಾ? ಮತ್ತು ಇದಕ್ಕೇನು ಇಲ್ಲಿ ಏನು ಹೇಳ್ತೀರಾ ಇದಕ್ಕೆ ಅಂತ ಇಲ್ಲಿ ನಮ್ಗೆ ಈ ಪ್ರಶ್ನೆ ಬರುತ್ತಲ್ವಾ? ಇವುಗಳಿಗೆಲ್ಲ ಉತ್ತರ ತಗೋಬೇಕಾಗಿದೆ. ಅವಸ್ಥಾತ್ರಿಯ ಪ್ರಕ್ರಿಯೆಯ ವಿಚಾರ ಸರಣಿಯು ಅದರ ಬಲವನ್ನು ಅರಿತುಕೊಳ್ಳಬಲ್ಲವರಿಗೆ ಮೇಲಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಾದ್ದೇ ಇಲ್ಲ. ನಮಗೆಲ್ಲ ಉತ್ತರ ಸಿಕ್ಬಿಟ್ಟಿದೆ, ಅದಕ್ಕೆ ನಮಗೆಲ್ಲ ಉತ್ತರ ಗೊತ್ತಿದೆ. ಯಾಕೆಂದ್ರೆ ನಾವು ಅವಸ್ಥಾತ್ರಿಯ ವಿಚಾರವನ್ನು ಚೆನ್ನಾಗಿ ಮೊದಲಿಂದ ಮೇಲಕ್ಕೆ ಹಾಕೊಂಡು ಬಂದಿದ್ದೀವಿ. ನಮ್ಗೆ ಗೊತ್ತಾಯ್ತು, ಬಟ್ ಹೆಸರು ಗೊತ್ತಿರಲಿಲ್ಲ ಅಷ್ಟೇ. ಅದಕ್ಕೊಂದು ಹೆಸರು ಕೊಟ್ಟರು, ಪ್ರಾತಿಭಾಸಿಕ ಸತ್ಯ ಅಂತ ಕೊಟ್ಟರು ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಸ್ಪೆಷಲ್ ಏನಿಲ್ಲ. ಹಾಗೆ ವ್ಯವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಹಿಂಗೆ ಹೇಳಿದ್ರು. ಎಚ್ಚರವಾಗಲಿ ಕನಸಾಗಲಿ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು
ನಾವು ಇದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದ್ದೀವಿ. ಈಗ 3 ಅವಸ್ಥೆಗಳಲ್ಲಿ ಯಾವುದಿದೆ? ಯಾರಾದರೂ ಹೇಳ್ತಾರೆ ಎಚ್ಚರ ಇದೆ ಸ್ವಾಮಿ ಅಷ್ಟೆ. ಕನಸು ನಿದ್ದೆ ಇಲ್ಲ ಸ್ವಾಮಿ. ಯಾಕಿಲ್ಲ? ಆತ್ಮನ್ ಬಿಟ್ಟಿರೋದ್ರಿಂದ ಅಷ್ಟೇ, ಮುಗಿದು ಹೋಯ್ತು. ಯಾಕೆ ಅವು ಯಾಕಿಲ್ಲ? ಅವಕ್ಕೆ ಇರುವು ಆತ್ಮನೇ ಕೊಟ್ಟಿರೋದು. ಆತ್ಮನ ಇರುವು ವಾಪಸ್ ತಗೊಂಡ್ಬಿಟ್ರೆ ಅವ್ರು ತೋರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ರಾಮಾಯಣದ ಒಂದು ಕತೆ ಹೇಳಿದ್ದೆ, ನಿಮ್ಗೆ ಜ್ಞಾಪಕ ಇರಬೇಕು. ನಳ್ಳವರ ನೀಲ್ ಅವರಿಗೆ ಕಲ್ಲು ಹಾಕಿದ್ರೆ ತೇಲೋ ಅಂತ ಒಂದು ವರ ಇತ್ತು. ಅವರು ಸೇತುವೆ ಕಟ್ಟಿದಾಗ ಅಲ್ಲಿ ಕಲ್ಲುಗಳು ದೊಡ್ಡ ದೊಡ್ಡ ಬಂಡೆ ತೇಲ್ತಾ ಇರುತ್ತೆ. ರಾಮ ಒಂದು ಸಣ್ಣ ಕಲ್ಲು ತಗೊಂಡು ಆ ಸಮುದ್ರದಲ್ಲಿ ಹಾಕ್ತಾನೆ, ಬುಡಕ್ಕಂತ ಮುಳುಗೋಗ್ತಾ ಇರುತ್ತೆ. ರಾಮನಿಗೆ ಆಶ್ಚರ್ಯ ಆಗುತ್ತೆ, ಇವರು ದೊಡ್ಡ ದೊಡ್ಡ ಕಲ್ಲು ತೆಗೆದು ಹಾಕ್ತಾರೆ, ತೇಲ್ತಾ ಇದೆ, ನಾನೊಂದು ಸಣ್ಣ ಕಲ್ಲು ತೆಗೆದು ನೀರಿನಲ್ಲಿ ಹಾಕಿದ್ರೆ ಹಂಗೆ ಮುಳುಗೋಗ್ತಾ ಇದೆ, ಯಾಕೆ ಅಂತ ರಾಮನಿಗೆ ಯೋಚನೆ. ನಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇರೋದು ಇದು. ಆಗ ಹಿಂದೆಗಡೆ ಆಂಜನೇಯ ನಿಂತ್ಕೊಂಡು ಮೂಗಿನ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇರ್ತಾನೆ. ಅವಾಗ ಕೇಳ್ತಾನೆ, ರಾಮ, ನಿನ್ನ ಹಸ್ತವನ್ನು ಬಿಟ್ಟರೆ ಏನಿರಕ್ಕೆ ಸಾಧ್ಯ? ನೀನು ಬಿಟ್ಟರೆ ಯಾವುದಕ್ಕೆ ಅಸ್ತಿತ್ವ ಇದೆ? ಮುಗಿದೋಯ್ತು. ಈ ಯಾಕಿಲ್ಲ ಕನಸು, ಯಾಕಿಲ್ಲ ನಿದ್ದೆ ಅಂದರೆ ಆತ್ಮನ ಬಿಟ್ಟಿರೋದ್ರಿಂದ. ಹಾಗಾದರೆ ಇದು ತೋರ್ಕೋಬೇಕಾದ್ರೆ ಆತ್ಮನ ಹಂಗಿನಿಂದಲೇ ತೋರ್ಕೋಬೇಕು. ಇದಕ್ಕೆ ಡಿಪೆಂಡೆಂಟ್ ಅಂತಾರೆ. ಫ್ರೀಡಮ್ ಇಲ್ಲ ಇದಕ್ಕೆ. ಆತ್ಮ ಇದ್ರೆ ತೋರ್ಕೊಳ್ಳೋದು, ಇಲ್ದಿದ್ರೆ ತೋರ್ಕೊಳ್ಳೋದಕ್ಕಾಗೋದಿಲ್ಲ. ಆತ್ಮ ಹಂಗಿಲ್ಲ. ನಿಮ್ಮ ಅವಸ್ಥೆ ಇರಲಿ ಬಿಡಲಿ, ಆತ್ಮ ಯಾವಾಗಲೂ ತೋರ್ತಾ ಇರ್ತಾನೆ. ಹಾಯ್ ನೋಡಿ, ಎಚ್ಚರ ತೋರ್ತಾ ಇದೆ, ಆತ್ಮ ಇದ್ದಾನೆ. ಅಕಸ್ಮಾತ್ ನಿಮ್ಮ ಕನಸು ತೋರಲಿ, ಅಲ್ಲೂ ಇದ್ದಾನೆ. ನಿದ್ದೆಯಲ್ಲಿರಲಿ, ಅಲ್ಲೂ ಇರ್ತಾನೆ. ಪ್ರಪಂಚ ಇಲ್ಲದೆ ಇರ್ಬೋದು, ಆತ್ಮ ಇರ್ತಾನೆ ಇಲ್ವೋ? ನಾನು ಇರ್ತೀನೋ ಇಲ್ವೋ? ಆತ್ಮ ಅಂದ್ರೆ ಇಲ್ಲಿ ನಾನು, ನನ್ನ ನಿಜವಾದ ಸ್ವರೂಪ, ನನ್ನ ಸ್ವರೂಪ. ಆತ್ಮ ಅಂದರೆ ನನ್ನ ಸ್ವರೂಪ ಅಂತ. ನನ್ನ ನಿಜವಾದ ಸ್ವರೂಪ ಯಾವುದು? ಇದು ನನ್ನ ನಿಜವಾದ ಸ್ವರೂಪ ಅಲ್ಲ. ಹಾಗೆ ಹಾಗೆ ತಗೋಬೇಕು. ಆಮೇಲೆ ಇನ್ನೊಂದು, ಎಚ್ಚರವಾಗಲಿ ಕನಸಾಗಲಿ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಅವಕ್ಕಿರೋಕ್ಕೆ ಬರೋದಿಲ್ಲ. ಯಾಕೆ? ಆ ಇರುವನ್ನು ಸಾಲ ತಗೊಂಡ್ಬಂದಿದೆ. ಅವನೇನಾದರೂ ವಾಪಸ್ ಇಸ್ಕೊಂಡ್ರೆ ಇರೋಕ್ಕೆ ಬರಲ್ಲ. ಅವುಗಳ ಇರುವು ಆತ್ಮನದೇ ಆಗಿರುವುದರಿಂದ ಪ್ರಪಂಚವು ಸುಳ್ಳಾಗುವ ಬದಲು ಎಂದೆಂದಿಗೂ ನಿಜವಾಗಿ ಇದ್ದುಕೊಂಡಿರುವ ಆತ್ಮನೇ ಆಗಿರುತ್ತದೆ. ಚಾಂದ್ರಿಕೆ ಉಪನಿಷತ್ ನಮಗೆಲ್ರಿಗೂ ಆಗಿದೆ. 6:2:1 ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗತ್ತೆ. ಮಡಕೆ ಇದೆ, ಕುಡಿಕೆ ಇದೆ, ತಟ್ಟೆ ಇದೆ, ಶ್ರಾವ ಇದೆ, ಲೋಟ ಇದೆ, ಮಣ್ಣಿಂದ ಮಾಡಿರೋದು. ಈಗ ಅವು ಇದೆ ಅಂತ ಹೇಳಬೇಕಾದ್ರೆ ಯಾತ್ರಿಂದ ಅವು ಇದೆ ಅಂತ ಅನ್ನಿಸ್ಕೊಳ್ಳುತ್ತೆ? ಮಣ್ಣಿಂದ. ನಿಜವಾಗ್ಲೂ ಇರೋದು ಮಣ್ಣೆ. ಹಾಗಾದರೆ ಮಡಕೆ ಇದೆ ಅಂತ ಹೇಳ್ತೀನಿ, ಕರೆಕ್ಟ್. ಆದರೆ ಆ ಇರುವು ಮಣ್ಣಿನಿಂದ ತಗೊಂಡ್ಬಂದಿದೆಯಲ್ಲ, ಹಾಗೆ ಅವಸ್ಥೆಗಳು ಕೂಡ, ಪ್ರತಿಯೊಂದು ಕೂಡ ಆತ್ಮನಿಂದ ಇರುವನ್ನು ಸಾಲ ತಗೊಂಡ್ಬಂದಿದೆ. ಆತ್ಮ ಅಂದ್ರೆಲ್ಲೋ ವೈಕುಂಠದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ ಅಲ್ಲ, ನನ್ನ ನಿಜವಾದ ಸ್ವರೂಪ. ಇವನು ಇಟ್ಕೋಬಾರ್ದು, ಮುಷ್ಡೆ ಮೋರೆ ಇವನು ಇಟ್ಕೋಬಾರ್ದು. ಹಾಗೆ ಇನ್ನು ಮುಂದೆ ಈ ವಿಷಯವನ್ನು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಸದ್ಯಕ್ಕೆ ನಮಗೊಂದು ಅರ್ಥ ಬೇಕು. ಕೆಲವರಿಗೆ ಇನ್ನೂ ಅಷ್ಟೊಂದು ಆಳವಾಗಿ ಯೋಚನೆ ಮಾಡೋಕ್ಕೆ ಬರದೇ ಇರೋವರಿಗೆ, ದುರ್ಬಲ ಚಿತ್ತದವರಿಗೆ ಸದ್ಯಕ್ಕೆ ಒಂದು ಸಮಾಧಾನಕ್ಕೆ ನಮಗೆ ಇದಕ್ಕೇನಾದರೂ ಬೇಕಲ್ಲ ಅಂತ ಅಂದಾಗ, ಆತ್ಮನು ಎಂದೆಂದಿಗೂ ಮಾರ್ಪಡದೆ ಎಂದೆಂದಿಗೂ ಇಲ್ಲದವನ ಆಗೋದಿಲ್ಲ ಅಂತ ಹೇಳಿ, ಅವನ ಸ್ವರೂಪವಾಗಿರುವುದರಿಂದ ಅವನ ಇರುವು ಪಾರಮಾರ್ಥಿಕ ಸತ್ಯ. ನಮ್ಮ ನಿದ್ದೆಯಲ್ಲಿ ನಮ್ಮ ಅನುಭವ ಇರುತ್ತಲ್ಲ, ಅದನ್ನು ಪಾರಮಾರ್ಥಿಕ ಸತ್ಯ ಅಂತ ಕರೀತಾರೆ. ಅದಕ್ಕೆ ಕನ್ನಡದಲ್ಲಿ ಎಂದೆಂದಿಗೂ ಇರುವ ನಿಜವಾದ ಇರುವು. ನಾವು ನಮ್ಮ ನಿಜವಾದ ಸ್ವರೂಪವನ್ನು ಸತ್ಯಂ, ಜ್ಞಾನಂ, ಆನಂದಂ, ಬ್ರಹ್ಮ ಅಂತ ಕರೆದಿದ್ವಿ. ಸತ್ಯ ಅಂತಂದರೆ ಇರವು ಅಂತ. ಅದನ್ನು ಆ ಇರುವನ್ನು ಮಾತ್ರ ಇಲ್ಲಿ ಚಿಂತನೆ ಮಾಡ್ತಾ ಇದ್ವಿ. ಅರಿವಿನ ಆಮೇಲೆ ಮಾಡ್ತಾರೆ, ಅರಿವಾದ ಮೇಲೆ ಆನಂದವನ್ನು ಮಾಡ್ತಾರೆ. ಈ 3 ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಇಲ್ಲಿ ಆ ಆತ್ಮನ ಇರವನ್ನು
ಪಾರಮಾರ್ಥಿಕ ಸತ್ಯ ಎಂದೆಂದಿಗೂ ಇರುವ ನಿಜವಾದ ಇರುವು, ಅದು ಇಲ್ದಂಗೆ ಆಗೋದಿಲ್ಲ. ಅದೇ ನಮ್ಮ ವ್ಯವಹಾರದಲ್ಲಿ ಹಗ್ಗದ ಇರುವು, ಅವಸ್ಥೆ ಒಳಗಡೆ ಇರೋ ಇರುವು ಇದೆಯಲ್ಲ, ಅದು ಪರಮಾತ್ಮನಿಂದ ಸಾಲ ತಗೊಂಡ್ಬಂದಿದೆ. ಅದಕ್ಕೋಸ್ಕರ ಇದು ಅದು ಇದ್ದರೆ ಇದು ತೋರುತ್ತೆ, ಅದು ಬೆಳಕಿನಲ್ಲಿ ತೋರ್ಬೇಕೇ ಹೊರ್ತು ಇವುಗಳಿಗೆ ತೋರೋದಕ್ಕಾಗೋದಿಲ್ಲ. ಹೇಗೆ ಹಗ್ಗ ತೆಗೆದುಬಿಟ್ರೆ ನಿಮ್ಗೆ ಹಾವು ಇರಲ್ವೋ, ಹಾಗೆ ಪರಮಾತ್ಮ ತನ್ನ ಶಕ್ತಿನಿಂದ ಕೇಳ್ಕೊಂಡ್ರೆ ಅಥವಾ ಅವನ ಬೆಳಕಿದ್ರ ಮೇಲೆ ಬೀಳದೇ ಇದ್ದರೆ ಇವು ತೋರೋದಕ್ಕೆ ಯೋಗ್ಯತೆ ಇಲ್ಲ. ಇರುವು ಸಾಲ ಎಳ್ಕೊಂಡ್ಬಿಟ್ರೆ ಆಗೋಯ್ತು. ಹಾಗೆ ಆ ಕೇನೋಪನಿಷತ್ನಲ್ಲಿ ಇವರೆಲ್ಲ ಅಹಂಕಾರ ಪಡ್ತಾ ಇರ್ತಾರೆ. ಪರಮಾತ್ಮನು ತನ್ನ ಶಕ್ತಿಯನ್ನು ಹಿಂದಕ್ಕೆ ಕೇಳ್ಕೊಂಡಾಗ ಇವರು ಅದನ್ನು ಹುಲ್ಕಡ್ಡಿನ ಅಲ್ಲಾಡ್ಸೋಕ್ಕಾಗಲ್ವಲ್ಲ, ಹಾಗೆ ಇಲ್ಲೂ ಅಷ್ಟೆ ಅಂತ ನಿಜ. ಆದ ಮಾತ್ರಕ್ಕೆ ಎಚ್ಚರದಲ್ಲಿ ನಾವು ಕಾಣುವ ವಸ್ತುಗಳಿಗೆ ಯಾವ ಇರುವು ಇಲ್ಲವೆಂದೇನೇರ್ಪಡೋದಿಲ್ಲ. ಆಯಿತು, ಪಾರಮಾರ್ಥಿಕ ಸತ್ಯ ಗೊತ್ತಾಯಿತು. ಹಾಗಾದರೆ ನಿಮ್ಮ ಅವಸ್ಥೆಗೆ ಏನು ಹೇಳ್ತೀರಾ ಸ್ವಾಮಿ? ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆಯಲ್ಲ, ಅವುಗಳು ಏನಿಲ್ವೋ? ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳಲ್ವ ನಾವು? ಹಗ್ಗ ಇಲ್ವಾ ಅಲ್ಲಿ? ಅದೇ ರೀತಿ ನನ್ನ ಈ ಶರೀರ ಇಲ್ವಾ? ನನ್ನ ಹೆಂಡತಿ ಮಕ್ಕಳು ಇಲ್ವಾ? ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಇಲ್ವಾ? ಮತ್ತು ಅದಕ್ಕೇನಂತ ಹೇಳಬೇಕು ಅಂದಾಗ ಅದಕ್ಕೆ ವ್ಯವಹಾರಿಕ ಸತ್ಯ, ವ್ಯವಹಾರಕ್ಕೆ ಮಾತ್ರ ಸತ್ಯ ಅಷ್ಟೇ ಅಂತ ಅದಕ್ಕೊಂದು ಹೆಸರು ಕೊಡ್ತಾರೆ. ಏಕೆಂದರೆ ಆ ಪದಾರ್ಥಗಳೆಲ್ಲ ಬಹುಮಟ್ಟಿಗೆ ಇವೆ ಎಂಬ ವ್ಯವಹಾರಕ್ಕೆ ತಕ್ಕವಾಗಿರುತ್ತವೆ. ವ್ಯವಹಾರಕ್ಕೆ ಬೇಕಾಗುತ್ತೆ, ವ್ಯವಹಾರಕ್ಕಾಗುತ್ತೆ, ಇರುತ್ತೆ, ವ್ಯವಹಾರದಲ್ಲಿ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಅದು ಲೋಕದಲ್ಲಿ ಅವಸ್ಥೆ ಒಳಗಡೆ ಇದೆ, ದೇಶದಲ್ಲಿದೆ, ಕಾಲದಲ್ಲಿದೆ, ಇಂದ್ರಿಯಗಳಿಂದ ಅದು ಗೊತ್ತಾಗುತ್ತೆ. ಆದ್ದರಿಂದ ಉಪಯೋಗಕ್ಕೆ ಬರೋದ್ರಿಂದ ನೀವು ಯಾರನ್ನೇ ಕೇಳಿ 1000 ಜನ ಸೇರಿಸಿ ಅವು ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಇದು ವ್ಯವಹಾರಕ್ಕೆ ಉಪಯೋಗ ಬರೋದ್ರಿಂದ ವ್ಯವಹಾರಿಕ ಸತ್ಯ ಅಂತ ಕರೀತಾರೆ. ನೋಡ, ಪ್ರಪಂಚದಲ್ಲಿ ನಮಗೆ ಕಾಣಬರುವ ವಸ್ತುಗಳಲ್ಲಿ ಕೆಲವು ಕಾಲಾಕಾಶಗಳಂತೆ ನಿತ್ಯವಾಗಿ ತೋರಬಹುದು. ಹಾಗೆ ಈಗ ನಮಗೆ ಕಾಲ, ದೇಶ ಇವೆಲ್ಲ ನಿತ್ಯವಾಗಿ ತೋರುತ್ತೆ. ಅವಕ್ಕಿಂತ ಹೆಚ್ಚಾಗಿ ಈಗ ಭೂಮಿ ನಮಗಿಂತ ಎಷ್ಟು ಸತ್ಯವಾಗಿ ಕಾಣಲ್ವಾ? ಭೂಮಿ ಆಗಲಿ, ಪಂಚಭೂತಗಳಿಂದ ಪಂಚಭೂತಗಳಾಗಲಿ, ಅಂದರೆ ಈ ಭೂಮಿ, ಜಲ, ವಾಯು, ಅಗ್ನಿ, ಆಕಾಶ ಇವು ಹಾಗೇ ಇದೆ. ಈಗ ಸತ್ಯಯುಗ ಬಂತು, ಇದೇ ಭೂಮಿ ತಾನೆ, ಈ ಭೂಮಿ ಮೇಲೆ ತಾನೆ ಸತ್ಯಯುಗ ಆಗಿದ್ದು. ಅದು ಎಷ್ಟು ಕೋಟಿಗಳು ವರ್ಷ ಆಯಿತು ಅದು ಯಾರಿಗೂ ಗೊತ್ತು, ಅದಕ್ಕೆಲ್ಲ ಕ್ಯಾಲ್ಕುಲೇಷನ್ ಇದೆ, ಇರಲಿ. ತ್ರೇತಾಯುಗ ಬಂತು, ರಾಮನ ಅವತಾರದ ಯುಗ, ಅದು ಈ ಭೂಮಿ ಮೇಲೆ ತಾನೇ ಆಗಿದ್ದು. ಇನ್ನು ದ್ವಾಪರ ಯುಗ ಬಂತು, ಕೃಷ್ಣನ ಅವತಾರ. ಅಷ್ಟರಲ್ಲಿ ಬೇಕಾದಷ್ಟು 10 ಅವತಾರಗಳು ಇಲ್ಲೇ ಆಗಿರೋದು ಈ ಭೂಮಿ ಮೇಲೆ. ಇಂಪಾರ್ಟೆಂಟಾಗಿ ಇಷ್ಟು ಹೇಳ್ತಾ ಇದ್ದೀವಿ ನಾವು. ಕೊನೆಗೆ ಈಗ ಕೃಷ್ಣನ ಅವತಾರನು ಮುಗಿದು ಕಲಿಯುಗ ಬಂದಿದೆ ಅದೇ ಭೂಮಿ ಮೇಲೆ. ಈಗ ಭೂಮಿ ಇಷ್ಟು ಸತ್ಯವಾಗಿದೆಯಲ್ಲ ಸ್ವಾಮಿ, ನಿಮ್ಮ ಶರೀರ ನಮ್ಮ ಶರೀರ 100 ವರ್ಷ ಇರ್ಬೋದು, ಹಾಳಾಗೋದು. ಈ ಭೂಮಿ ಮೇಲೆ ಏನು ಹೇಳ್ತೀರಾ? ಭೂಮಿ ಇಷ್ಟು ವರ್ಷಗಳಿಂದ ಇದೆಯಲ್ಲ, ಅದು ಎಷ್ಟು ಕೋಟಿ ವರ್ಷಗಳಿಂದ ಇದೆಯೋ ಗೊತ್ತಿಲ್ಲ ನಮಗೆ. ಇದು ಹೇಗೆ ಬಂತು ಅಂತ ಸೈಂಟಿಸ್ಟ್ಗಳು ಹೇಳೋದು, ಮೊದಲು ಸೂರ್ಯ ಒಬ್ಬನೇ ಇದ್ದ, ಆ ಸೂರ್ಯನಿಂದ ಎಷ್ಟೋ ವರ್ಷಗಳಾದಮೇಲೆ ಆ ಸೂರ್ಯನಿಂದ ಆ ಕಿಡಿಗಳು ಹೊರಗಡೆ ಬಂದು ಸುತ್ತಿ 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 ಅದರಲ್ಲಿ ಈ ಥರ ಗ್ರಹಗಳು ಆಯಿತು. 9 ಗ್ರಹಗಳು ನಮಗೆ ಗೊತ್ತಿದೆ, ಅದರಲ್ಲಿ ಭೂಮಿ ಅನ್ನೋದು ಒಂದು ಗ್ರಹ. ನಕ್ಷತ್ರಗಳು ಲೆಕ್ಕವಿಲ್ಲದಷ್ಟಿದೆ ಅಂತ ಇಟ್ಕೊಳ್ಳಿ. ನಕ್ಷತ್ರಗಳು ಇವು ಗ್ರಹಗಳು ದೊಡ್ಡದು ಅಂತ. ನಕ್ಷತ್ರಗಳು ಇನ್ನೂ ದೂರ ಇದೆ, ಬೇಕಾದಷ್ಟಿದೆ. ಅಲ್ಲಿ ಹೆಸರು ಹೆಂಗೆ ಹೇಳ್ತೀರ ನಕ್ಷತ್ರಗಳಿಗೆ? ಇರಲಿ, ಇವೆಲ್ಲ ಕಾಣಿಸ್ತಾ ಇದೆಯಲ್ಲ, ಮತ್ತು ಇವು ಎಲ್ಲ ಏನು ತುಂಬಟ ಇರುತ್ತಿವು. ಇವನ್ನ ನಾವು ಪರಿಣಾಮ ನಿತ್ಯ ಅಂತ ಶಾಸ್ತ್ರದಲ್ಲಿ ಕರೆದು ಬಿಡ್ತಾರೆ. ನಿತ್ಯವಾಗಿದೆ ಯಾವುದಕ್ಕೆ ಹೋಲಿಸಿದ್ರೆ, ನಮ್ಮ ಶರೀರಕ್ಕೆ ಹೋಲಿಸಿದ್ರೆ. ಆದರೆ ಪರಿಣಾಮ ಆಗ್ತಾ ಇದೆಯಲ್ವೋ? ಬದಲಾವಣೆ ಆಗ್ತಾ ಇದೆ. ಯಾವುದು ಬದಲಾವಣೆ ಆಗುತ್ತೋ ಅದು ಇಲ್ದಂಗೆ ಆಗ್ಬಿಡುತ್ತೆ ಒಂದಿನ. ಅದಕ್ಕೋಸ್ಕರನೇ ನಿಮ್ಗೆ ಎಷ್ಟೇ ವರ್ಷಗಳಿಂದ ಬೇಕಾದರೂ ಇರಲಿ, ಸೂರ್ಯ ಆಗಲಿ, ಭೂಮಿ ಆಗಲಿ, ಪಂಚಭೂತಗಳಾಗಲಿ ಎಲ್ಲ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಪರಿಣಾಮ ನಿತ್ಯತ್ವ ಅಂತ ಕರೆದು ಬಿಡ್ತಾರೆ. ಇವು ಇಷ್ಟು ಕೂಡ ಭೂಮಿ ನಕ್ಷತ್ರಗಳಂತೆ ಬಹು ದೀರ್ಘಕಾಲ ಇರುವಂತೆ ತೋರಬಹುದು. ನೀರಿನ ಗುಳ್ಳೆ, ಗಾಳಿಗೊಡ್ಡಿದ ದೀಪ ಮುಂತಾದವುಗಳಂತೆ ಮತ್ತೆ ಕೆಲವು ಅತ್ಯಂತ ಕಲ್ಪಕಾಲ ಇರಬಹುದು ನಮ್ಮ ಶರೀರ. ಹಾಗೆ ಈಗ ಒಂದು ಉದಾಹರಣೆ ಕೊಟ್ಟರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಮಳೆಗಾಲ ಬಂದರೆ ಬೆಳಕಿನಲ್ಲಿ
ಆ ಉಳುಗುಳು ಅದು ಹುಟ್ಟುತ್ತೆ ನಮ್ಮ ಕಣ್ಣೆದುರುಗಡೆನೆ, ಜಸ್ಟ್ ಕಾಲು ಗಂಟೆಯಲ್ಲಿ ಅದು ಹುಟ್ಟುತ್ತೆ, ಝೊಯ್ ಅಂತ ಓಡಾಡುತ್ತೆ. ಇನ್ನು ಅರ್ಧ ಗಂಟೆ ನೋಡಿದ್ರೆ ಅರ್ಧ ಗಂಟೆಲೋ ಕಾಲು ಗಂಟೆಲೋ ಎಲ್ಲ ಹುಳುಗಳು ಸತ್ತು ಬಿದ್ದಿರುತ್ತಲ್ಲಿ, ಆಗೋಯ್ತು. ಅರ್ಧ ಗಂಟೆನೇ ಅದರ ಲೈಫ್. ಈಗ ಅದು ನಾಯಿಗಳನ್ನ ಪ್ರಾಣಿಗಳು ನೋಡಿದ್ರೆ ಏನನ್ಬೇಕು, ಪ್ರಾಣಿಗಳು 12 ವರ್ಷ ಇರುತ್ತೆ, ನಾಯಿಗಳು ಇವೆಲ್ಲ 12 ವರ್ಷ 15 ವರ್ಷ ಮ್ಯಾಕ್ಸಿಮಮ್ ಅಷ್ಟೇ ಸತ್ತೋಗುತ್ತವು. ಈಗ ಅವು ನಮ್ಮನ್ನು ನೋಡಿದ್ರೆ ಏನು ಅನ್ಕೋಬೇಕು, ಮನುಷ್ಯ 100 ವರ್ಷ, ಅಯ್ಯೋ 120 ವರ್ಷ ಮನುಷ್ಯನಿಗೆ ಆಯುರ್ವೇದದ ಪ್ರಕಾರ ಬೇಡ, 100 ವರ್ಷ ಇಟ್ಕೊಳ್ಳಿ, ಶತಾಯು 100 ವರ್ಷ ಅಂತ ಹೇಳ್ತೀವಲ್ಲ. ಹಾಗೆ ಈಗ ಆ ಹುಳ ನಮ್ಮನ್ನೇನು ಅನ್ಕೋಬೇಕು, ಎಷ್ಟು ವರ್ಷ ಇರ್ತಾರಪ್ಪ ಇವರು ಅಂತ ಅನ್ಕೋಬೇಕಲ್ಲ. ಹಾಗೆ ನಾವು ಹೆಂಗೆ ಅನ್ಕೊತೀವಿ, ನಮ್ಮನ್ನು ಬಿಟ್ಬಿಡಿ, ದೇವತೆಗಳು ನಮಗಿಂತ ಈ ಭೂಮಿ, ದೇವತೆಗಳನ್ನ ಬಿಡಿ, ಈ ಭೂಮಿ ಎಷ್ಟು ವರ್ಷಗಳಿಂದ ಇದೆ, ಹಾಗೇ ಇದೆ. ನಮ್ಮ ತಾತ ಮುತ್ತಾತ ಅವ್ರ ಮುತ್ತಾತ ಹೇಳಿದ್ವಲ್ಲ ನಾವು, ಸತ್ಯಯುಗದಿಂದನೂ ಹಾಗೇ ಇದೆ. ಎಲ್ಲ ದಶಾವತಾರಗಳು ಮುಗಿದೋಯ್ತು ಇದೇ ಭೂಮಿ ಮೇಲೆ. ಹೀಗಿದೆಯಲ್ವಾ, ಇದು ನಿತ್ಯವಾಗಿ ಕಾಣ್ತಾ ಇದೆಯೋ ಇಲ್ವೋ, ಇದಕ್ಕೆಷ್ಟು ಆಯಸ್ಸು ಅಂತ ಕೇಳಿದ್ರೆ ಹೋಗ್ಲಿ ಇದು ಬಿಟ್ಬಿಡಿ. ದೇವತೆಗಳು ಇನ್ನೂ ಇದಕ್ಕಿಂತ ಜಾಸ್ತಿ ದೇವತೆಗಳು. ಈಗ ಬ್ರಹ್ಮನ ಆಯಸ್ಸು ಎಷ್ಟು? ಬ್ರಹ್ಮ ಸೃಷ್ಟಿ ಆಗಿದ ತಕ್ಷಣ ಅವನಿಗೆ ಬೆಳಿಗ್ಗೆ, ಪ್ರಳಯ ಆಗ್ಬಿಟ್ಟಿದ ತಕ್ಷಣ ಅವನಿಗೆ ರಾತ್ರಿ, ಮಲ್ಕೊಂಡ್ಬಿಡ್ತಾನೆ, ಮುಗಿದೋಯ್ತು, ಒಂದು ದಿನ ಮುಗಿತವನಿಗೆ. ಸೊ 4 ಯುಗಗಳೇ ಇಟ್ಕೋಣ, ಅದನ್ನ ಸದ್ಯಕ್ಕೆ ಅಷ್ಟು ಇಟ್ಕೊಳ್ಳಿ ಸಾಕು. ಅದಕ್ಕೆ ಬೇರೆ ಕ್ಯಾಲ್ಕುಲೇಷನ್ ಇದೆ, ಅದು ಕನ್ಫ್ಯೂಷನ್ ಆಗುತ್ತೆ, ಬೇಡ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮುಗಿದೋಯ್ತು, ಕಲಿಯುಗ ಆದಮೇಲೆ ಮಹಾಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಈಗ ಇನ್ನೂ ಬ್ರಹ್ಮದೇವನ ಸೃಷ್ಟಿ ಮಾಡಿದ್ದ, ಅವನು ಸೃಷ್ಟಿ ಮಾಡಿದ ತಕ್ಷಣ ಅವನಿಗೆ ಬೆಳಗ್ಗೆ ಆಯಿತು. ಈಗ ಇನ್ನೂ ಅವನು ಮಧ್ಯಾಹ್ನನೇನೋ ಅಷ್ಟೇ. ತಿರ್ಗಾ ಈ ಕಲಿಯುಗನೂ ಮುರಿದೋಗ್ಬಿಟ್ರೆ ಅಥವಾ ಸಾಯಂಕಾಲ ಅಂತ ಇಟ್ಕೊಳ್ಳಿ, ಕಲಿಯುಗ ಮುಗಿದ ಮೇಲೆ ಮಹಾಪ್ರಳಯ ಆಗ್ಬಿಡುತ್ತೆ, ಅವನಿಗೆ ರಾತ್ರಿ ಆಗುತ್ತೆ, ಮಲ್ಕೊಂಡ್ಬಿಡ್ತಾನೆ. ತಿರ್ಗಾ ಬೆಳಿಗ್ಗೆ ಎದ್ದರೆ ತಿರ್ಗಾ ಸೃಷ್ಟಿ, ಅವನಿಗೆ ಒಂದು ದಿನದಲ್ಲಿ ಸೃಷ್ಟಿ, ಎದ್ರೆ ಸೃಷ್ಟಿ, ಮಲಗಿದರೆ ಪ್ರಳಯ ಅಷ್ಟೇ. ಇವಾಗ ನೀವು ಪ್ರಶ್ನೆ ಕೇಳಿದ್ರೆ ನನಗೆ, ಆ ಬ್ರಹ್ಮದೇವನ ಇಷ್ಟೊಂದು ಆಯಸ್ಸಿರ್ತಾನ? ಏನಾದರೂ ಇರಲಿ, ಅವನು ಶಾಶ್ವತ ಅಲ್ಲ, ಅವನ ಎಚ್ಚರದಲ್ಲೇ ತೋರಬೇಕು. ಕನಸ್ಕೋದ್ರೆ ಅಲ್ಲಿ ಬೇರೆ ಬ್ರಹ್ಮ, ಅವನು ಹಂಗೆ ಅಷ್ಟೇ. ಅವನು ನಿದ್ದೆಗೆ ಇವ್ರು ಯಾರು ಅಡ್ರೆಸ್ಸೇ ಇರೋದಿಲ್ಲ. ಮತ್ತು ಇವ್ರನ್ನೇನು ಸತ್ಯ ಅಂತೀರ, ಇವರೆಲ್ಲ ತೋರಿ ಹಾರೋ ಅಂತವರು. ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ನಮ್ಮ ನಿಜವಾದ ಸ್ವರೂಪ ಎಷ್ಟು ಗ್ರೇಟ್ ಅನ್ನೋದು ನಮ್ಗೆ ಅದ್ರ ಕಡೆ ಗಮನನೇ ಇಲ್ಲ, ಬೇಕು ಅಂತನೂ ಅನಿಸಲ್ಲ. ಈ ವಿಚಾರ ಕೇಳಿದ ತಕ್ಷಣ ಹೇಗಾಗಬೇಕು, ನನ್ನ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನಾನು ನನ್ನ ಸ್ವರೂಪವನ್ನು ಕಂಡುಕೊಂಡ್ರೆ ಅಷ್ಟು ಲಾಭ ಇದೆ ಅಂತಂದ್ರೆ ನಮ್ಗೆ ಯಾರಿಗೂ ಆ ಕಡೆ ಒಲವೇ ಇಲ್ವಲ್ಲ ಅಂತ ಅನ್ಸ್ಬಿಟ್ರೆ ಹೆಂಗಾಗಬೇಕು. ಇದು ಎಲ್ಲೋ ವೈಕುಂಠದಲ್ಲಿದ್ದಾನೆ ಅಲ್ಲ, ಅವನಿಗೆ ಮಾತ್ರ ಇದು ಅಂತಲ್ಲ, ನನ್ನ ಸ್ವರೂಪ ಅದು ದೇವರು ಕೊಟ್ಟಿದ್ದಾನೆ ಸಹಜವಾಗಿ. ಅದು ತಿಳ್ಕೊಂಡ್ರೆ ಮತ್ತೆ ಹುಟ್ಟಿಲ್ಲ, ಸಾವಿಲ್ಲ, ಎಂದೆಂದೂ ಇಲ್ಲ, ಆನಂದ ಸ್ವರೂಪ ಅಂಥದ್ದು. ಹಾಗೆ ಅಲ್ಲಿಗೆ ಈ ನಾವು ಇಲ್ಲಿವರೆಗೂ ಕಾಯ್ಕೋಬೇಕಾ? ಹೋಗ್ಲಿ ಅಲ್ಲ ಸ್ವಾಮಿ, ನೀವೇನೋ ಅವೆಲ್ಲ ಅಷ್ಟು ದುಡ್ಡ ತೋರಿಸ್ಬಿಟ್ರೆ ನನ್ನ ಬ್ರಹ್ಮ ಅಂತೀರ, ನನ್ನ ಅನುಭವದಲ್ಲಿ ತೋರಿಸ್ಬೇಕಪ್ಪ ನೀವು. ಅದು ಬಿಟ್ಟಿದ್ದೆ ನೀವು ಯಾರೋ ಬ್ರಹ್ಮ ಅಂತೀರ, ಅವನು ನಾವು ನೋಡಿಲ್ಲ, ದೇವತೆಗಳು 33 ಕೋಟಿ ಅಂತೀರ, ಇವೆಲ್ಲ ಎಲ್ಲಿ ನೋಡಿಲ್ಲ ಅಂತೀರ. ಏನೂ ಬೇಡ, ನಮ್ಮದೇ ತಗೊಳ್ಳಿ. ಎದ್ದೆ ಸೃಷ್ಟಿ ಆಯಿತು. ಯಾರು ಸೃಷ್ಟಿ ಮಾಡಿದ್ದು? ನೀವೇ. ಪ್ರಪಂಚ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಪ್ರಪಂಚ ಸೃಷ್ಟಿ ಆಯಿತು. ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ಮಲ್ಕೊಂಡ್ರಿ, ಪ್ರಪಂಚ ಪ್ರಳಯ ಆಯಿತು. ನಿಮ್ಮಲ್ಲೇ ಆಗ್ತಾ ಇದೆಯಲ್ವೋ ಸೃಷ್ಟಿ ಸ್ಥಿತಿ ಪ್ರಳಯ, ಮುಗಿದೋಯ್ತು. ಎದ್ದಿದ ತಕ್ಷಣ ಸೃಷ್ಟಿ ಮಾಡಿದ್ರಿ ಯಾರು? ನೀವೇ. ಮತ್ತೆ ಅದನ್ನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹಾಗೇ ಮೇಂಟೈನ್ ಮಾಡ್ಕೊಂಬರ್ತಾರಲ್ಲ ಸ್ಥಿತಿ, ಯಾರು? ವಿಷ್ಣು. ಕೊನೆಗೆ ಮಲ್ಕೊಂತೀರ, ಪ್ರಪಂಚ ಪೂರ್ತಿ ಇರೋದಿಲ್ಲ, ನಮಗೆ ಪ್ರಳಯ ಆಗೋಯ್ತು. ನಿಮ್ಮಲ್ಲೇ ಆಗ್ತಾ ಇದೆಯೋ ಇಲ್ವೋ? ಮುಗಿದೋಯ್ತು. ಬ್ರಹ್ಮ ವಿಷ್ಣು ಮಹೇಶ್ವರೆಲ್ಲೋ ಬೇರೆ ಕಡೆ ಇದ್ದಾರ, ನೀವೇ. ಬ್ರಹ್ಮನಿಗಿಂತ ಹೆಚ್ಚು ನೀವು ಅಂತಂದ್ರೆ ಮತ್ತೆ ಇದನ್ನು ಹಿಡ್ಕೋಬಾರ್ದು. ಎಷ್ಟು ಚೆನ್ನಾಗಿ ತೋರಿಸುತ್ತೆ ಈ ಅವಸ್ಥಾತೆಗಳ ವಿಚಾರದಲ್ಲಿ. ನಮ್ಮ ಅನುಭವದಲ್ಲಿ ಗೊತ್ತಾಗ್ತಾ ಇಲ್ವಾ ಏನು ಕಷ್ಟ ಇದೆ ಇಲ್ಲಿ?
ಇದಕ್ಕೇನು ಪುಸ್ತಕ ಓದಬೇಕಾ, ಉಪನಿಷತ್ಗಳು ಓದಬೇಕಾ, ಗಟ್ ಮಾಡಬೇಕಾ? ಏನೂ ಇಲ್ಲ ನೋಡಿ. ಬಟ್ ತೋರಿಸಿದ ತಕ್ಷಣ ನಮಗೇನು ಆನಂದ ಸಿಗೋದಿಲ್ಲ. ಉತ್ತಮಾಧಿಕಾರಿ ಬಿಟ್ಬಿಡಿ, ಸಾಧನೆ ಮಾಡಿ ಅದನ್ನು ಎಚ್ಚರದಲ್ಲಿ ಕಂಡ್ಕೋಬೇಕು, ಇದು ಬೇಕಾಗಿರೋದು. ಸೊ ಅದಕ್ಕೆ ಪಾರಮಾರ್ಥಿಕ ಸತ್ಯ ವ್ಯವಹಾರದಲ್ಲಿ ಉಪಯೋಗಿಸೋದು. ಮಿಕ್ಕಿರೋದು ಆತ್ಮನ ಬಿಟ್ಟರೆ, ಆತ್ಮನೇ ಪಾರಮಾರ್ಥಿಕ ಸತ್ಯ, ನನ್ನ ನಿಜವಾದ ಸ್ವರೂಪ ಗೊತ್ತಾಗಿದೆ. ಗಾಢ ನಿದ್ರೆಯಲ್ಲಿರೋ ಅನುಭವ ಇಟ್ಕೊಳ್ಳಿ, ಅವಸ್ಥೆ ಅಲ್ಲ. ಈಗ ಅದು ಬಿಟ್ಟರೆ ಮಿಕ್ಕಿರೋದೆಲ್ಲ ವ್ಯವಹಾರಿಕ ಸತ್ಯ ಅಷ್ಟೇ, ಮುಗಿದೋಯ್ತು. ಏನು ಕಷ್ಟ ಇದೆ? ಆದ್ದರಿಂದ ಕೆಲವು ಭೂಮಿ ನಕ್ಷತ್ರಗಳಂತೆ ಬಹು ದೀರ್ಘಕಾಲ ಇರುವೆವೆಂದು, ನೀರಿನ ಗುಳ್ಳೆ, ಗಾಳಿಗೊಡ್ಡಿದ ದೀಪ ಮುಂತಾದವುಗಳಂತೆ ಕೆಲವು ಅತ್ಯಲ್ಪಕಾರವ ಇರುವಂತೆ ತೋರಬಹುದು. ಈ ಭೇದವು ಹೇಗೆ ಇರಲಿ, ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ತಾವಿ ತೋರಿಕೊಳ್ಳುವಷ್ಟು ಕಾಲವು ಇರುವೆವೆಂದು ನಮಗೆ ತೋರುತ್ತಿರುವುದು. ಈಗ ಇವು ಅಸತ್ಯ ಅಂತಾನೆ ಇಟ್ಕೊಳ್ಳಿ, ನಿದ್ದೆಗೆ ಹೋದರೆ ಬರಲ್ಲ ಅಂಥೇಳಿ ಹೋಗಿ ಅಟ್ಲೀಸ್ಟ್ ಇರೋವರೆಗಾದ್ರೂ ಇವು ಸತ್ಯವಾಗಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಅನ್ನೋದು. ಆ ಪದಾರ್ಥಗಳ ಇರುವು ಹೇಗೆ ನಿಜವಾಗಿಯೂ ಉಂಟೋ, ನಮಗೆ ಈ ಅವಸ್ಥೆ ಆಗಲಿ, ಅವಸ್ಥೆಯ ಒಳಗಡೆ ಇರೋ ಪದಾರ್ಥಗಳು ನಿಜವಾಗಿ ಇದ್ದಂಗೆ ಇದೆಯೋ ಇಲ್ವೋ ಇಟ್ಕೊಳ್ಳಿ. ಹಾಗೆ ಅವುಗಳ ನಾಶವು ಮೇಲೆ ಅವುಗಳು ಇಲ್ಲದಿರುವಿಕೆಯು ನಿಜವಾಗಿಯೂ ಉಂಟೆಂದು ನಾವೆಲ್ಲರೂ ನಂಬಲೇಬೇಕಾಗತ್ತೆ. ಇವತ್ತು ನಮ್ಮ ಟ್ರಸ್ಟಿಯಲ್ಲಿ BN ಅಶ್ವತ್ಥನಾರಾಯಣ ಅವರು ದೇಹ ಬಿಟ್ಬಿಟ್ರು. ಇಲ್ಲ, ಜಸ್ಟ್ ನಿನ್ನೆ ಇದ್ರು ಅವರು, ಇವತ್ತಿಲ್ಲ. ನಿನ್ನೆ ಇದ್ರು, ಇವತ್ತಿಲ್ಲ, ಅಷ್ಟೇ. ಆ ಹುಳ ಅರ್ಧ ಗಂಟೆಯಲ್ಲಿ ಅದರದ್ದು, ಕಾಲು ಗಂಟೆ ಅದರದ್ದು ಮುಗಿದೋಗುತ್ತೆ. ಇಲ್ಲಿ ಮನುಷ್ಯನಿಗೊಂದು 70 ವರ್ಷನೋ 72 ವರ್ಷನೋ ಇಷ್ಟೇ, 100 ವರ್ಷನೂ ಇಲ್ಲ. ಹಾಗೆ ಮತ್ತಿದನ್ನು ಸತ್ಯ ಅಂತ ಕರಿತೀರಾ? ತಾತ್ಕಾಲಿಕವಾಗಿ ಮೊದಲು ಇಲ್ಲ, ಹುಟ್ಟಕ್ಕೆ ಮೊದಲು ಇಲ್ಲ, ಈಗಿಲ್ಲ, ಮಧ್ಯದಲ್ಲಿ ಎಲ್ಲೋ ಸ್ವಲ್ಪ ತೋರ್ಕೊಂಡಿದ್ದಕ್ಕೆ ಇದನ್ನು ನೀವು ಇದೇ ಅಂತ ಕರಿತೀರಾ ಅಂತ ಕೇಳುತ್ತೆ ಶಾಸ್ತ್ರ. ಲೋಕದಲ್ಲಿ ಅತಿಯಾಗಿ ನಮಗೆ ಈ ವ್ಯವಹಾರದಲ್ಲಿ ತುಂಬ ಮಳೆ ಆಗೋಯ್ತು, ಜನರಿಗೆ ತೊಂದರೆ ಆಗತ್ತೆ. ಮಳೆ ಆಗಲಿಲ್ವಾ, ಆವಾಗಲೂ ತೊಂದರೆ ಆಗುತ್ತೆ. ಅತಿವೃಷ್ಟಿ ಅನಾವೃಷ್ಟಿ ಇವುಗಳಿಗೆ ಬೆಲೆ ಇಲ್ವಾ? ಇದೆ. ಆದ್ದರಿಂದಲೇ ಲೋಕದಲ್ಲಿ ನಮಗೆ ತೋರುವ ಭಾವ ಅಭಾವ ಪದಾರ್ಥಗಳು. ಇಲ್ಲಿ ಭಾವ ಅಭಾವ ಸಂಸ್ಕೃತ ಭಾವ ಭಾವಮೇಯ್ದ ಅಂತಲ್ಲ ಅರ್ಥ. ಇಲ್ಲೇ ಭಾವ ಅಂದರೆ ಇರುವಂಥದ್ದು, ಅಭಾವ ಅಂದರೆ ಇಲ್ಲದೆ ಇರೋದು. ಈಗ ನಮ್ಮ ಟ್ರಸ್ಟಿಯಲ್ಲಿ ಅವರು ಇಲ್ಲ, ಮೊದಲು ಇದ್ದರು, ಅದನ್ನು ಭಾವ ಅಂತ ಕರೀರಿ. ಅವರು ಇಲ್ಲದೆ ಇದ್ದಾಗ ಅಭಾವ ಸ್ವರೂಪ ಅಷ್ಟೇ. ಇರುವೆವೆಂದು ವ್ಯವಹಾರ ದೃಷ್ಟಿಯಲ್ಲಿ ನಾವು ಭಾವಿಸುತ್ತಿರುವೆವು, ಆದರೆ ಅವುಗಳು ಎಚ್ಚರದ ಅವಸ್ಥೆಯನ್ನು ಬಿಟ್ಟು ದಾಟೋದಕ್ಕೆ ಬರೋದಿಲ್ಲ ಅಲ್ವಾ? ಈಗ ಇಷ್ಟು ನಾವು ಹೇಳಿದ್ವಲ್ಲ, ಅವಸ್ಥೆ ಒಳಗಡೆ ತೋರೋ ಅರ್ಧ ಡಜನ್ ಎಚ್ಚರ ಬಿಟ್ಟು ಕನಸಕ್ಕೆ ತೋರಿಸ್ರಪ್ಪ, ಬರೋದು. ನಿದ್ದೆಗೆ ಎಂಟ್ರಿನೇ ಇಲ್ಲ, ಇದೂ ಇಲ್ಲ ಅದೂ ಇಲ್ಲ. ಹೋಗ್ಲಿ, ಕನಸಿಂದ ಇಲ್ಲಿಗೆ ಬರುತ್ತಾ? ಬರೋದಿಲ್ಲ. ಅದರದ್ದು ಇಲ್ಲಿಗೆ ಬರಲ್ಲ, ಇದರದ್ದು ಅಲ್ಲಿಗೆ ಬರಲ್ಲ, ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ಇದರ ಬೆಲೆ ಬರೀ ಇಲ್ಲಿ ಮಾತ್ರ, ಅಲ್ಲಿ ಇದು ಝೀರೋ ಆಗಿಬಿಡುತ್ತೆ. ಅದರಿಂದ ಮತ್ತಿದು ಉಪಯೋಗ ಬರ್ತಾ ಇದೆಯೋ ಇಲ್ವೋ, ಅದಕ್ಕೋಸ್ಕರ ಇವುಗಳನ್ನ ಎಚ್ಚರದ ಅವಸ್ಥೆಯನ್ನು ಬಿಟ್ಟು ದಾಟೋದಕ್ಕೆ ಶಕ್ತವಾಗಿಲ್ಲದೆ ಇರೋದರಿಂದ, ಇದು ಎಚ್ಚರದಲ್ಲಿ ವ್ಯವಹಾರಕ್ಕೆ ಉಪಯೋಗಕ್ಕೆ ಬರೋದರಿಂದ ಇವುಗಳನ್ನ ವ್ಯಾವಹಾರಿಕ ಸತ್ಯ ಅಂತ ಕರ್ಕೋಬಹುದು ಶಾಸ್ತ್ರದಲ್ಲಿ. ಹೆಂಗೆ ನೋಡಿ ಗ್ರಡೇಷನ್ಸ್ ಹೆಂಗೆ ಮಾಡುತ್ತೆ ಅಂದರೆ, ಸಂಸ್ಕೃತ್ನಲ್ಲಿ ಇದಕ್ಕೆ ಅದರ ಕನ್ನಡದಲ್ಲಿ ಇನ್ನೂ ಸುಲಭವಾಗಿ ಬರೀತಾರೆ. ವ್ಯಾವಹಾರಿಕ ಸತ್ಯ ನಮಗೆ ಅದೇ ಸಾಕಾಗಿದೆ. ವ್ಯವಹಾರದಲ್ಲೆಲ್ಲ ನಿಜವಾಗಿ ತೋರುವ ಇರವು, ಈ ಅವಸ್ಥೆಯಾಗಲಿ ಅವಸ್ಥೆಯ ಒಳಗಡೆ ಇರೋದಾಗಲಿ ವ್ಯವಹಾರದಲ್ಲಿ ನಮಗೆ ತೋರ್ತಾ ಇದೆ. ಅದರಿಂದ ಇದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಕರಿತೀವಿ. ಇಲ್ಲಿ ಪ್ರಶ್ನೆ, ಹಗ್ಗ ನೋಡಿದಾಗ ಹಾವು, ಆ ಹಾವಿಗೆ ಎಲ್ಲಿಂದ ಬಂತು ಇರವು? ಹಗ್ಗದಿಂದ ಸಾಲ ತಗೊಂಡ್ಬಂತು ಅಷ್ಟೇ. ಈಗ ವ್ಯಾವಹಾರಿಕ ಹಗ್ಗ ಅಂದ್ವಿ, ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಕರೆದೆ. ಆ ಹಗ್ಗ ವ್ಯಾವಹಾರಿಕ ಸತ್ಯ ಅಂತ ನಾನು ಕರಿತೀನಿ. ಹಗ್ಗದ್ರ ಬದಲು ಅವಸ್ಥೆ ಒಳಗಡೆ ಇರೋದು ಎಲ್ಲ ತಗೊಂಡ್ಬಿಡಿ. ಈಗ ಇದಕ್ಕೆ ಎಲ್ಲಿಂದ ಬರ್ತಾ ಇದೆ ಇರವು? ಸಾಲ ತಗೊಂಡ್ಬರ್ಬೇಕು, ಅದರದ್ದಲ್ಲ. ಎಲ್ಲಿಂದ ಬರ್ತಾ ಇದೆ? ಅದರ ಅಪ್ಪನಿಂದ ಬರ್ತಾ ಇದೆ. ಅಂದರೆ
ಪರಮಾತ್ಮನಿಂದ. ಅದಕ್ಕೋಸ್ಕರನೇ ಇದು ತೋರ್ಬೇಕಾದ್ರೆ ಪರಮಾತ್ಮನಿಂದ ಸಾಲ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಹಾಗೆ ನಮಗೆ ಎಚ್ಚರದ ಅವಸ್ಥೆಯಲ್ಲಿ ಸ್ವಲ್ಪ ಕಾಲದವರೆಗೂ ಭ್ರಾಂತಿಯಿಂದ ತೋರುವ ಕಪ್ಪೆ ಚಿಪ್ಪಿನ ಬೆಳ್ಳಿ, ಹಗ್ಗದ ಹಾವು, ಎರಡನೇ ಚಂದ್ರ ಮುಂತಾದವುಗಳಿಗೆ ಕೂಡ ಇರುವು ಉಂಟು. ತಾವು ತೋರಿಕೊಳ್ಳುವವರಿಗೆ ಅವು ಇವೆ ಎಂದೇ ಭ್ರಾಂತಿ ಭಾವಿಸುತ್ತೇವೆ. ಕೊನೆಗೆ ಯಾವಾಗ ಹಾವು, ಹಗ್ಗ ಅವಕ್ಕೆಲ್ಲ ಯಾವಾಗ ಅದು ಅಲ್ಲಿವರೆಗೂ ನಾವು ಇದೆ ಅಂತ ಭಾವಿಸ್ತೀವಿ, ಭಯಪಡ್ತೀವಿ, ಅದರ ನಿಜವಾದ ಒಂದು ಗೊತ್ತಾದಾಗ ಅಲ್ವಾ ಅವು ಇವೆ ಎಂದು ಭಾವಿಸ್ತೇವೆ. ಇದು ಬೆಳ್ಳಿಯಲ್ಲ ಕಪ್ಪೆ ಚಿಪ್ಪು, ಹಾವಲ್ಲ ಹಗ್ಗ, ಎರಡನೇ ಚಂದ್ರ ಅಲ್ಲ ಒಬ್ಬನೇ ಚಂದ್ರ ಇರೋದು ಅಂತ ನಿಶ್ಚಯವಾದಾಗ ಮಾತ್ರ ಅವುಗಳ ಇರುವು ಇರೋದಿಲ್ಲ ಅಲ್ವಾ. ಹಗ್ಗದ ಹಾವು, ಎರಡನೆಯ ಚಂದ್ರ ಮುಂತಾದವುಗಳಿಗೆ ವ್ಯವಹಾರದಲ್ಲೆಲ್ಲ ಬಳಕೆಯಾಗಿರುವ ಇರುವು ಅವು ಇಲ್ಲದಿದ್ದರೂ ಅವುಗಳಿಗೂ ಪ್ರಾತಿಭಾಸಿಕ ಸತ್ಯ ಪ್ರಾತಿಭಾಸಿಕ ಸತ್ತೇ ಅಂತೀವಿ. ಆ ಹಾವು, ನೀರಿನ ಕೋಡಿ, ಎಲ್ಲ ಒಂದೇ. ಹಾವು ಬದಲು ನಾವು ನೀರಿನ ಕೋಡಿ ಏನು ಬೇಕಾದರೆ ಇಟ್ಕೊಳ್ಳಿ, ಬೆಳ್ಳಿ ಅವನ್ನೆಲ್ಲ ಹೇಳಿದ್ವಲ್ಲ, ಅದು ಪ್ರಾತಿಭಾಸಿಕ ಸತ್ಯ. ಅವಸ್ಥೆ ಒಳಗಡೆ ಇರೋದು ವ್ಯಾವಹಾರಿಕ ಸತ್ಯ. ಅದು ಅವಸ್ಥೆ ಎಚ್ಚರದಕ್ಕೆ ಕಟ್ಟು ಬಿದ್ದಿರುತ್ತೆ. ಅದು ನಿದ್ದೆಗೂ ಬರಲ್ಲ, ಕನಸಿಗೂ ಬರೋಕ್ಕಾಗಲ್ಲ. ಇದಕ್ಕೆ ವ್ಯಾವಹಾರಿಕ ಸತ್ಯ ಅಂತೀವಿ. ಇನ್ನು ನಿಜವಾದ ಸ್ವರೂಪ ಪಾರಮಾರ್ಥಿಕ ಸತ್ಯ, ಕರೆಕ್ಟ್. ಅಂತೂ ನಮ್ಮ ಅನುಭವದಲ್ಲಿ ಯಾವ್ಯಾವುದು ತೋರುತ್ತದೆಯೋ ಅದಕ್ಕೆಲ್ಲ ಇರುವ ಸತ್ಯವು ಇದ್ದೇ ಇದೆ. ನೀವು ಪ್ರಾತಿಭಾಸಿಕ ಸತ್ಯ ಅನ್ನಿ, ಅದಕ್ಕೂ ಇರುವಿದೆ. ವ್ಯಾವಹಾರಿಕ ಸತ್ಯ ಅನ್ನಿ, ಅದಕ್ಕೂ ಇರುವಿದೆ. ಪಾರಮಾರ್ಥಿಕ ಸತ್ಯ ಅಂದರೆ ಇರುವ ಅದರದೇ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಮಗೆ ಅರ್ಥ ಆಯ್ತು. ಇವಾಗ ಕನ್ಫ್ಯೂಷನ್ ಇಲ್ಲ, ತುಂಬ ಸಿಂಪಲ್. ಅಂತೂ ನಮ್ಮ ಅನುಭವದಲ್ಲಿ ಯಾವ್ಯಾವುದು ತೋರುತ್ತದೆ ಅದಕ್ಕೆಲ್ಲ ಇರುವು ಇದ್ದೇ ಇರುತ್ತೆ. ಇರುವುದೆಂಬುದು ಇಲ್ಲವೇ ಇಲ್ಲ, ಇಲ್ಲ ಅನ್ನೋದಿಲ್ಲ, ಇದ್ದೇ ಇದೆ. ಅದು ನಾವು ಇಲ್ಲವೆಂದು ವ್ಯವಹರಿಸುವುದು ಕೂಡ ಒಂದು ಬಗೆಯ ಇರುವೇ ಹೊರತು ಮತ್ತೆ ಬೇರೆ ಅಲ್ಲ. ಹಾಗೆ ಈಗ ನಮ್ಮ BN ಅವರು ಇಲ್ಲ, ಆದರೂ ಕೂಡ ಅವ್ರದ್ದು ಫೋಟೋ ಇಟ್ಕೊಂಡು ಅವ್ರ ಮಕ್ಕಳು ಇದ್ದಾರೆ ಅಂತಲೇ ಭಾವನೆ ಮಾಡಿಕೊಂಡು ವರ್ಷಕ್ಕೊಂದ್ಸರಿ ತಿಥಿ ಇಡೋದು, ಇವೆಲ್ಲ ಏನೋ ಒಂದು ಇಟ್ಕೊಂತೀವೋ ಇಲ್ವೋ. ಶ್ರೀರಾಮಚಂದ್ರ ಇಲ್ಲ, ದೇಹ ಬಿಟ್ಬಿಟ್ಟಿದ್ದಾರೆ. ಆದರೂ ಕೂಡ ನಾವು ರಾಮನ ಹುಟ್ಟಿದ ದಿನ ಇವೆಲ್ಲ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಆ ರೀತಿ ಈಗ ಆತ್ಮನ ಇರುವೆ ಅನಾತ್ಮದಲ್ಲಿ ಕಾಣಿಸ್ಕೊಳ್ತಾ ಇರೋದು, ಇದು ಇಂಪಾರ್ಟೆಂಟು. ಹೇಗೆ, ಎಲ್ಲಿಂದ ಬರುತ್ತೀವಕ್ಕೆ? ಹಾವು ನನಗೆ ತೋರ್ಬೇಕಾದ್ರೆ ಹಾವಿಗೆ ಎಲ್ಲಿಂದ ಬರ್ತಾ ಇದೆ ಇರುವು? ಹಗ್ಗದಿಂದ. ಆ ಹಗ್ಗಕ್ಕೆ ಇರುವೆ ಎಲ್ಲಿಂದ ಬರ್ತಾ ಇದೆ? ಆತ್ಮನಿಂದ ಬರ್ತಾ ಇದೆ. ಅಷ್ಟೇ. ಇದು ಸಾಲ ತಗೊಂಡ್ಬರುತ್ತೆ ಅಂತಾರೆ. ಹೇಗೆ ಅನ್ನೋದನ್ನು ಸ್ವಾಮಿಗಳು ಒಂದು ಎಕ್ಸಾಂಪಲ್, ದೃಷ್ಟಾಂತ ಕೊಡ್ತಾರೆ. ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿಟ್ಕೋಬೇಕು. ಇದು ಬಂದಿದ್ದೇ 56. ಈಗ ನಾನು ಮಾಡ್ತಾ ಇರೋದು ಆತ್ಮನ ಇರುವೆ ಅನಾತ್ಮದಲ್ಲಿ ಕಾಣಿಸ್ಕೊಳ್ಳುತ್ತಿರುವುದು ಅಂತ. ಈಗ ಇದರ ಹಿಂದಿಂದು 55. ಅವಸ್ಥೆಗಳಾಗಲಿ, ಅವಸ್ಥೆಗಳು 3, ಅವುಗಳ ಒಳಗಡೆ ತೋರಿಕೊಳ್ಳುವ ಪ್ರಪಂಚದಲ್ಲಾಗಲಿ ತೋರುವ ಇರುವು ಸ್ವತಂತ್ರವಾದ ಅವುಗಳ ಸ್ವಂತ ಇರುವೆಂದು ಮಾತ್ರ ನಾವು ಯಾವತ್ತೂ ಭಾವಿಸಬಾರ್ದು. ಹಗ್ಗ ಇದೆ, ಎಲ್ಲಿಂದ ಬರ್ತಾ ಇದೆ? ಹಗ್ಗಕ್ಕೆ ಇರುವು. ಹಾವು ಪ್ರಾತಿಭಾಸಿಕ ಸತ್ಯ, ಹಗ್ಗ ವ್ಯಾವಹಾರಿಕ ಸತ್ಯ. ಹಗ್ಗ ಅಂದರೆ ನೀವೆಲ್ಲ ತಗೊಂಡ್ಬಿಡ್ಬೇಕು, ಅವಸ್ಥೆ ಒಳಗಡೆ ಇರೋದು. ಅದಕ್ಕೆ ಎಲ್ಲಿಂದ ಬರ್ತಾ ಇದೆ? ಹಗ್ಗ ಹೋಗ್ಬಿಡುತ್ತದೆ, ಮಣ್ಪಾಲಾಗ್ಬಿಡುತ್ತೆ. ಆದ್ರಿಂದ ಅದಕ್ಕೆ ಸದ್ಯಕ್ಕೆ ಹೋಗ್ಲಿ, ವ್ಯವಹಾರಕ್ಕೆ ನಮ್ಗೆ ಉಪಯೋಗಕ್ಕೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ? ಆತ್ಮನಿಂದ ಬರ್ತಾ ಇದೆ ಅಷ್ಟೇ. ಈ ದೃಷ್ಟಿಯಿಂದ ನಾವು ಹಿಂದೆ ಅವುಗಳಿಗೆ ನಿಜವಾಗಿ ಇರುವೆನ್ನುಕೊಳ್ಳುವ ಯೋಗ್ಯತೆ ಇಲ್ಲವೆಂದು ಹೇಳಿರುವುದು. ಒಂದು ಉದಾಹರಣೆ ಕೊಟ್ಟರೆ ಈ ಅಭಿಪ್ರಾಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾವಿಗೆ ಹಗ್ಗದಿಂದ ಇರವು ಸಾಲ, ಈ ಹಗ್ಗಕ್ಕೆ ಆತ್ಮನಿಂದ ಸಾಲ ಇರವು ಅಂತ. ಹೆಂಗೆ? ಈಗ ನೀರು ಬೆಂಕಿ ಮೇಲೆ ಇಡ್ತೀವಿ, ಕಾಯಿಸ್ತೀವಿ, ಅಥವಾ ಕಬ್ಬಣ ಕಾಯುತ್ತೆ, ಕೊನೆಗೆ ಅದನ್ನು ಕೆಳಗಿಡ್ತೀವಿ. ನಾವು ನೀರು ಸುಡ್ತಾ ಇದೆ ಅಂತೀನಿ, ಕಬ್ಬಣ ಸುಡ್ತಾ ಇದೆ ಅಂತ ಹೇಳ್ತೀನಿ. ಹೇಳುವಾಗ ಹಂಗೆ ಹೇಳೋದು.
ಈಗ ನೀರು ಸುಡೋದು ಅದರ ಸ್ವಭಾವ ಅಲ್ಲ. ಎಲ್ಲಿಂದ ಬಂದಿದೆ ಈ ಬಿಸಿ? ಬೆಂಕಿಯಿಂದ ಬಂದಿದೆ. ಹೆಂಗೆ ಹೇಳ್ತೀರಾ? ನೀರ್ದೆ ಯಾಕೆ ಆಗಬಾರ್ದು ಬಿಸಿ? ಇಡೀ 1 ಗಂಟೆ ಹೊರಗಡೆ ಆ ಬಿಸಿ ಹಾಗೆ ಇರಬೇಕು. ಇರುತ್ತಾ? ಇರಲ್ಲ. ಯಾಕೆ? ಅದ್ರದ್ದಲ್ಲ, ಸಾಲ ತೊಗೊಂಬಂದಿದೆ. ಸಾಲ ತೊಗೊಂಬಂದರೆ ಯಾವತ್ತಿದ್ರೂ ಅದು ಹೋಗ್ಬಿಡುತ್ತೆ. ನಂದಾದರೆ ಮಾತ್ರ ಇರೋದು. ಹಾಗೆ ಈ ಶರೀರವು ಸಾಲವೇ. ಅದಕ್ಕೆ ನಾವು ಇದನ್ನು ನಂಬ್ಕೊಂಡು ಕೂತ್ಕೊಂಡಿದ್ದೀವಿ. ನಾವು ಅದಕ್ಕೋಸ್ಕರನೇ, ಸಾಲ ತೀರ್ಸೋಕ್ಕೋಸ್ಕರನೇ ನಾವು ಹುಟ್ಟಿರೋದು. ಇಲ್ಲಿ ಬಂದು ಮರ್ತೋಗ್ಬಿಟ್ಟು ಸಾಲ ತೀರಿಸಿಲ್ಲ, ಮತ್ತೆ ಇನ್ನೂ ಬಡ್ಡಿ ಮೇಲೆ ಬಡ್ಡಿ ಮಾಡ್ಕೊಂಡು ತಿರ್ಗಾ ಹೋಗ್ತಾ ಇದ್ದೀವಿ. ಜನ್ಮ ಜನ್ಮದಲ್ಲೂ ಬಡ್ಡಿ ಕೂಡ ಹಾಕ್ಕೊತಾ ಇದ್ದೀವಿ, ಇನ್ನೂ ಜಾಸ್ತಿ ಮಾಡ್ಕೊತಾ ಇದ್ದೀವಿ, ಹೆಮ್ಮರ ಮಾಡ್ಕೊತಾ ಇದ್ದೀವಿ ನಮ್ಮ ಸಾಲ ಬಡ್ಡಿ ಗಿಡ್ಡಿ ಎಲ್ಲ. ಆದ್ದರಿಂದ ನಾವೇ ತೀರಿಸ್ಬೇಕು, ಬೇರೆಯವ್ರು ಯಾರೂ ತೀರಿಸೋರಿಲ್ಲ ಇಲ್ಲಿ. ಆದ್ದರಿಂದ ನೀರು ಕಬ್ಬಿಣ ಬಿಸಿ ಇದೆ ಅಂದರೆ ಬೆಂಕಿಯಿಂದ ತೊಗೊಂಡ್ಬಂತು. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದೇ ರೀತಿ ಪಾಯಸ ಆಗಲಿ, ರವೆ ಉಂಡೆ ಆಗಲಿ, ಹೋಳಿಗೆ ಆಗಲಿ, ಅದಕ್ಕೆ ನೀವು ಬೆಲ್ಲ ಹಾಕ್ತೀರಾ. ಅವಾಗ ಏನಂತೀರಾ? ರವೆ ಉಂಡೆ ಸಿಹಿ ಇದೆ, ಪಾಯಸ ಸಿಹಿ ಇದೆ, ಆಮೇಲೆ ಒಬ್ಬಟ್ಟು ಹೋಳಿಗೆ ಸಿಹಿ ಇದೆ ಅಂತೀರಾ. ಏನು ಬೇಳೆದ ಸಿಹಿ, ರವೆದ ಸಿಹಿ, ಪಾಯಸದ ಸಿಹಿ, ಅಕ್ಕಿಯಿಂದನೋ ಯಾತ್ರಿಂದನೋ ಮಾಡಿರ್ತೀರ. ಸಿಹಿ ಅದರದಲ್ಲ, ಮತ್ತೆ ಎಲ್ಲಿದು? ಬೆಲ್ಲದ್ದು. ಹೇಳುವಾಗ ಏನು ಹೇಳ್ತೀವಿ? ಹಂಗೆ ಹೇಳ್ತೀವಿ. ಮತ್ತೆ ಎಲ್ಲಿಂದ ಬಂತ ಸಿಹಿ? ಸಾಲ ತೊಗೊಂಡ್ಬಂತು. ಹಾಗಾದರೆ ಆ ಬೆಲ್ಲಕ್ಕೆ ಎಲ್ಲಿಂದ ಬಂತು ಸಿಹಿ ಅಂತ ಪ್ರಶ್ನೆ ಕೇಳಿದ್ರೆ ಬೇಕಾಗಿಲ್ಲ. ಅದರ ಸ್ವಭಾವ. ಬೆಂಕಿಗೆ ಎಲ್ಲಿಂದ ಬಂತು ಬಿಸಿ? ಬೆಂಕಿಯೇ ಬಿಸಿ, ಅದರ ಸ್ವಭಾವ, ಅದರ ಸ್ವರೂಪ ಬಿಟ್ಟಿರೋಕ್ಕೆ ಬರಲ್ಲ. ಹಾಗೆಯೇ ಇವುಗಳಿಗೆ ವ್ಯಾವಹಾರಿಕ ಸತ್ಯ ಅಂತ ಹೇಳೋ ಇವೆಲ್ಲದಕ್ಕೂ ಯಾವ್ಯಾವುದೋ ಅವಸ್ಥೆ ಒಳಗಡೆ ತೋರೋ 1/2 ಡಜನ್ ಇರುವು ಆತ್ಮಂದು ಸಾಲ ತಗೊಂಡ್ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ನಾವು ಕೆಂಡದ ಬಿಸಿ ಎಂದು, ನೀರಿನಲ್ಲಿ ಅಥವಾ ಕಬ್ಬಿಣದಲ್ಲಿ ತೋರುವ ಬಿಸಿಯು ಮತ್ತೊಂದೆಂದಾಗಲಿ, ಸಕ್ಕರೆಯ ಸಿಹಿ ಎಂದು, ಪಾಯಸ ಹೋಳಿಗೆಗಳಿಗೆ ರವೆ ಉಂಡೆ ಮುಂತಾದವುಗಳಲ್ಲಿ ತೋರುವ ಸಿಹಿಯು ಮತ್ತೊಂದೆಂದಾಗಲಿ ಭಾವಿಸ್ತೀವ ನಾವು? ಅವುಗಳದೇ ಅಂತ ಭಾವಿಸ್ತೀವ? ಅಲ್ಲ, ಬೆಲ್ಲದಿಂದ ಬಂದಿದೆ ಇಲ್ವಲ್ಲ. ಹಾಗೆಯೇ ಆತ್ಮನ ಸನ್ನಿಧಿಯಲ್ಲಿ ತೋರಿಕೊಳ್ಳುವ ಅನಾತ್ಮ ರೂಪವಾದ ಅವಸ್ಥೆಗಳಾಗಲಿ, ಅವುಗಳಲ್ಲಿ ಕಾಣುವ ಪ್ರಪಂಚಕ್ಕಾಗಲಿ ತಮ್ಮದೇ ಆದ ಬೇರೆ ಒಂದು ಇದೆ ಅಂತ ಭಾವಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದು ಅಷ್ಟೇ, ಸಾಲ ತೊಗೊಂಬರ್ಬೇಕು, ಇಲ್ದಿದ್ರೆ ಇವು ತೋರೋದಿಲ್ಲ. ಹೆಂಗೆ ಹೇಳ್ತೀರ ನೀವು? ಈಗ ಕನಸಿದೆಯಾ? ನಿದ್ದೆ ಇದೆಯಾ? ಇಲ್ಲ. ಯಾಕಿಲ್ಲ? ಆತ್ಮನ ಬಿಟ್ಟಿರೋದ್ರಿಂದ, ಆತ್ಮನ ಬೆಳಗದೇ ಇರೋದ್ರಿಂದ ಅವು ತೋರಲ್ಲ. ಈಗ ಎಚ್ಚರದ ಅವಸ್ಥೆ ಬೆಳಗ್ತಾ ಇರೋದ್ರಿಂದ, ಎಚ್ಚರದ ಅವಸ್ಥೆ ಆತ್ಮನ ಇರವನ್ನು ಸಾಲ ತೊಗೊಂಬಂದಿರೋದ್ರಿಂದ ತೋರ್ತಾ ಇದೆ. ಅದಕ್ಕೋಸ್ಕರನೇ ಇದು ಇದೆ ಅಂತ ಅನ್ಬೇಕಾದ್ರೆ ಆತ್ಮನೇ ಇದೆ ಅಂತ ಅನ್ಬೇಕು. ಹಾವು ಇದೆ ಅಂತಂದರೆ ನಾನು ಹೇಳ್ತೀನಿ ಹಗ್ಗ ಇದೆ ಅಂತೀನಿ, ಹಾವಿಲ್ಲ ಅಂತೀವಲ್ವ. ಹಾಗೆ ಹಗ್ಗ ಇದೆ ಅನ್ಬೇಕಾದ್ರೆ ಹಗ್ಗ ಅಲ್ಲ ಇರಬೇಕಾಗಿರೋದು, ಪರಮಾತ್ಮ ಇರೋದು. ನಮ್ಗೆ ಹಿಂಗೆ ನೋಡೋದು ಬರಬೇಕು. ಅಲ್ಲಿಗೆ ಅವಸ್ಥೆ ಒಳಗಡೆ ಇರೋ ಪ್ರಪಂಚಕ್ಕೆ ಇರುವು ಆತ್ಮನಿಂದ ಬರ್ತಾ ಇದೆ. ಅಲ್ಲಿಗೆ ಪ್ರಪಂಚ ಇದೆ ಅಂದರೂ ಒಂದೇ, ಆತ್ಮನೇ ಇದ್ದಾನೆ ಅಂತಂದ್ರು ಒಂದೇ. ಹೆಂಗಿದೆ ನೋಡಿ. ಅಲ್ಲಿಗೆ ನನ್ನ ಈ ಶರೀರ, ಶಂಕರಾಚಾರ್ಯರು ಹೇಳಿದನ್ನು ಇಲ್ಲಿ ತಗೊಂಬಂದು ಚಿಂತನೆ ಮಾಡಿ, ಈಗ ನಮ್ಗೆ ಅರ್ಥ ಆಗುತ್ತೆ. ಫಾರಿನರ್ ಒಬ್ಬ ಹೇಳ್ತಾನೆ, ಏನಪ್ಪ ದೇವರಿದ್ದಾನ ಅನ್ನೋದಕ್ಕೆ ಅವನೇನು ಹೇಳ್ತಾನೆ? ದೇವರು ಅವನು ಹಂಗೆ ಹೇಳಲ್ಲ, ಅವನು ಮನಸ್ಸಿನ ವಿಚಾರ ಹೇಳ್ತಾನೆ. ಅವನು ನಾನು ಯೋಚನೆ ಮಾಡ್ತೀನಿ, ಅದರಿಂದ ಮನಸ್ಸಿದೆ ಅಂತಾನೆ. ಶಂಕರಾಚಾರ್ಯ ಹೇಳ್ತಾರೆ ಹಂಗಲ್ಲ, ನಾನು ಇದ್ದೀನಿ ಅದರಿಂದ ಯೋಚನೆ ಮಾಡ್ತೀನಿ. ಫಸ್ಟ್ ನಾನು ಇರಬೇಕು. ಇಲ್ಲಿ ಯಾರನ್ನೇ ಕೇಳಿ, ನಾನಿಲ್ಲ ಅಂತ ಯಾರಾದರೂ ಹೇಳಿ ನೋಡೋಣ. ಅಕಸ್ಮಾತ್ ಬಲಾತ್ಕಾರಕ್ಕೆ ನಾನಿಲ್ಲ ಅಂತ ಹೇಳಿ, ಅರ್ಥ ಏನು? ಸುಳ್ಳು ಹೇಳ್ತಾ ಇದ್ದಾನೆ ಅವನು. ನಾನಿಲ್ಲ ಅಂತ ಹೇಳಿದ ತಕ್ಷಣ ಅವನು ಇದ್ದುಕೊಂಡು ನಾನಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೋ ಇಲ್ವೋ? ಹಾಗೆ
ಅದಕ್ಕೆ ದೇವರಿದ್ದಾನ ಇಲ್ವಾ ಅಂತ ಕೇಳಬೇಕಾದ್ರೆ ಶಂಕರಾಚಾರ್ಯ ಕೇಳೋದು ನೀನಿದ್ದೀಯಾ ಇಲ್ವಾ ಹೇಳು. ಸ್ವಾಮಿ ನಾನಿದ್ದೀನಿ. ಆಯ್ತಲ್ಲ, ದೇವರಿದ್ದಾನೆ ಅಂತ ಒಪ್ಕೊಂತ ಇದೆಯಲ್ಲ ಅಂತ ಕೇಳ್ತಾರೆ. ಅಲ್ಲ ಸ್ವಾಮಿ, ದೇವರಿದ್ದಾನ ಅಂತ ಕೇಳಿದ್ರೆ ನಾನಿದ್ದೀನಿ ಅಂತ ಕೇಳ್ತೀರ. ಹೌದು ನಾನಿದ್ದೀನಿ ಅಂದ್ರೆ ದೇವರಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೂ ಸಾಬರ್ಗೂ ಮತ್ತೆ ಇದಕ್ಕೂ ಏನು ಸ್ವಾಮಿ ವ್ಯತ್ಯಾಸ ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಅದು ಈ ಇರುವನ್ ತಗೊಳ್ಳಿ, ಗೊತ್ತಾಗತ್ತೆ. ಅಲ್ಲಿ ಹಾವಿದೆ ಅನ್ಬೇಕಾದ್ರೆ ಹಗ್ಗನೇ ಇರೋದು. ನಾವು ಹೇಳ್ತೀವಿ ನೀವು ಹಾವು ಅಂತೀರಿ, ನಾವು ಹಗ್ಗ ಅಂತೀವಿ. ಇಲ್ಲಿ ನಾನಿದ್ದೀನಿ ಅಂತಂದರೆ ನೀವು ಹೇಳ್ತೀರಾ ಈ ಶರೀರ ಅಂತೀರಾ, ನಾವು ಹೇಳ್ತಾರೆ, ಬ್ರಹ್ಮಜ್ಞಾನಿಗಳು ಹೇಳ್ತಾರೆ ಆತ್ಮನೇ ಇರೋದು ಅಂತ ಹೇಳ್ತಾರೆ. ಇಷ್ಟೇ ವ್ಯತ್ಯಾಸ. ಬಟ್ ನಮಗಿದು ಅರ್ಥ ಆಗಲ್ಲ. ವಿಚಾರ ಮಾಡಿ. ನಮಗೆ ಸೂರ್ಯ ಚಪಾತಿ ಗಾತ್ರ ಕಾಣ್ತಾನೆ, ಅಷ್ಟೇನ ಸತ್ಯ? ವಿಚಾರ ಮಾಡಿದ್ರೆ ಎಷ್ಟು ಅಂತರ ಆಗುತ್ತೆ. ಹಾಗೆ ನಾನು ಇದ್ದೀನಿ ಅಂತಂದರೆ ಆ ಇದ್ದೀನಿ ಅನ್ನೋದು ಆತ್ಮಂದೇ. ನಾವು ಇದನ್ನು ಹಿಡ್ಕೋಬಾರ್ದು, ನಾವು ಶರೀರ ಹಿಡ್ಕೋಬಾರ್ದು. ಹಂಗೆ ನಾವು ನೋಡ್ತಾ ಹೋದಾಗ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಪರಮಾತ್ಮನ ಈ ರೂಪ ತಗೊಂಬಂದಿರೋದ್ರಿಂದ ಯಾವುದೇ ತೋರ್ಬೇಕಾದ್ರೂ ಪರಮಾತ್ಮನೇ ಈ ರೂಪದಲ್ಲಿ ತೋರ್ತಾ ಇದ್ದಾನೆ ಅಂತ 9, 7, 9, 10, 11 ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಅನುಭವ. ಪ್ರಪಂಚ ಬೇರೆ ಅಲ್ಲ, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಎರಡಿಲ್ಲ, ಇರೋದು ಒಂದೇ ಪರಮಾರ್ಥ ದೃಷ್ಟಿ. ನಮಗಲ್ಲಿ ಹೋಗೋದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ 5ನೇ ಕ್ಲಾಸು, ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜು, PhD ಹಿಂಗೆ ಕರ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಅವ್ರು ಗ್ರಡೇಷನ್ಸ್ ಹೇಳ್ತಾ ಇದ್ದಾರೆ. ಎರಡಿಲ್ಲ, ಅಲ್ಲಿ ಒಂದೇ ಇರೋದು. ಅವ್ರು ಇದನ್ನು ದೇವರು ಅಂತಾರೆ, ನಾವಿದನ್ನು ಅನಾತ್ಮ ಅಂತ ಕರಿತೀವಿ. ಇಷ್ಟೇ ವ್ಯತ್ಯಾಸ. ನಾವು ಹಾವು ಅಂತ ಕರಿತೀವಿ, ಅವ್ರು ಹಗ್ಗ ಅಂತ ಕರೀತಾರೆ. ಅಷ್ಟೇ. ನಾವು ಹಗ್ಗ ಅಂತ ಕರಿತೀವಿ, ಅವರನ್ನು ದೇವರು ಅಂತ ಕರೀತಾರೆ. ಇಷ್ಟೇ ವ್ಯತ್ಯಾಸ. ಅಲ್ಲಿರೋದು ಎರಡಿಲ್ಲ, ಒಂದೇ ಇರೋದು. ಹೀಗೆ ತಗೊಂಡಾಗ ನಾವು ಅಲ್ಲಿ ಗೊತ್ತಾಗುತ್ತೆ. ಕೊನೆಗೆ ದಕ್ಷಿಣಮೂರ್ತಿ ಸ್ತೋತ್ರದಲ್ಲಿ ಹೇಳಿರುವಂತೆ ಆ ಆತ್ಮನ ಸದ್ರೂಪವಾದ ತೋರಿಕೆಯೇ ಅಸತ್ಫಲವಾಗಿರುವ ಪದಾರ್ಥಗಳಲ್ಲಿಯೂ ಸೇರಿಕೊಂಡು ಕಾಣುತ್ತದೆ ಅಂತ ಎಣಿಸುವುದೇ ಯುಕ್ತವು. ಅಂದರೆ ಪ್ರಪಂಚದಲ್ಲಿ ಇರುವು ಆತ್ಮನಿಂದಲೇ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇದೆ ಅಂತಂದರೆ ಪರಮಾತ್ಮನೇ ಇರೋದು, ಆತ್ಮನೇ ಇರೋದು ಅಂತ ಹೇಳಿ ಅಲ್ಲಿ ಮುಗಿಸ್ತಾ ಇದ್ದೇನೆ, ನಿಲ್ಲಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.